ಸಿದ್ಧಾರೂಢರ ಹಾಗೂ ಗುರುನಾಥರೂಢರ ದಿವ್ಯ ಪಾದ ಕಮಲಗಳಲ್ಲಿ ನೆಮನಿದು ಹಾಗೂ ತಮ್ಮೆಲ್ಲರ ಹೃದಯಧಾಮದಲ್ಲಿ ಬೆಳಗ್ತಕ್ಕಂತ ಪರಾತ್ಪರ ಶಿವನಿಗೆ ವಂದಿಸಿ ಪುಣ್ಯಾತ್ಮರೇ ಶರಣ ಶಣಿಯರೇ ಆತ್ಮಾನಂದ ಸ್ವರೂಪಿಗಳೇ, ನಾವು ಈಗಾಗಲೇ ಭಗವದ್ಗೀತೆಯ 13ನೇ ಅಧ್ಯಾಯವನ್ನು ಸಮಾಪ್ತಿ ಮಾಡಿ 14ನೇ ಅಧ್ಯಾಯದಲ್ಲಿರುವಂತ 3 ಶ್ಲೋಕಗಳನ್ನ ಮುಕ್ತಾಯ ಮಾಡೋದ್ರಲ್ಲಿ ಹಂತದಲ್ಲಿದೆ. 3ನೇ ಶ್ಲೋಕದ ಕೊನೆಗೆ ಬಂದಿದೆ. ಈ 14ನೇ ಅಧ್ಯಾಯ ಪ್ರಾರಂಭವಾದ ಉದ್ದೇಶ ಏನು? ಅರ್ಥಾತ್ ಅದರ ಮಹಿಮೆ, ಹೆಗ್ಗಳಿಕೆಯ ಶ್ರೇಷ್ಠತೆಯನ್ನ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದು ಈ ಒಂದು ಜ್ಞಾನದ ಮಹತಿ ಏನಿದೆ, ಏನಾದ್ರೆ ಬಿನಾ ಪ್ರಯೋಜನಶ್ಯ ಮಂದೋಪಿನ ಪ್ರವರ್ತತೆ, ಯಾವುದೇ ಪ್ರಯೋಜನ ಇಲ್ಲದ ಯಾವ ಅಂತ ಮಂದವಾದರೂ ಕೂಡ ವ್ಯಕ್ತಿ ಪ್ರವೇಶ ಆಗುವುದಿಲ್ಲ. ಏನು ಮೋಕ್ಷ ಮೋಕ್ಷ ಬರೀ ಇದೇನಿದು ಬರೀ ಶಬ್ದದಲ್ಲಿದೆಯೋ ಅಥವಾ ಏನೋ ಒಂದು ಹೊಸ ಲೋಕ ಶಿರುವುದಿದೆಯೋ ಹೀಗೆ ಭಾಸ ಆಗ್ತದ. ಅವ್ರು ಹೇಳ್ತಾರ ಹಾಗೇನಿಲ್ಲ, ಅದು ನಿನ್ನ ಸ್ವರೂಪದಪ್ಪ, ಅದು ಹುಡುಕಿದ್ರೆ ಸಿಗುವುದಿಲ್ಲ, ಹುಡುಕದಿದ್ರೆ ಅದು ನಿಮ್ಮ ಸ್ವರೂಪವಾಗಿದೆ, ಅದೇ ನೀನು ಅನ್ನುವಂತ ವಿಷಯವನ್ನು ಸ್ಪಷ್ಟ ಮಾಡ್ಲಿಕ್ಕೆ ಆತ್ಮಜ್ಞಾನದ ಮಹಿಮೆ ಏನು ಅಂತ ಕೇಳಿದಾಗ ಅವರು 2ನೇ ಶ್ಲೋಕದಲ್ಲಿ ಉತ್ತರ ಹೇಳ್ತಾರ. ನೋಡಪ್ಪ, ಇಲ್ಲಿವರೆಗೆ ಎಷ್ಟೆಷ್ಟು ಜ್ಞಾನಿಗಳು ಜಗತ್ ಮೇಲೆ ಆಗಿ ಹೋಗಿದಾರೋ, ಆದಿಯಿಂದ ಹಿಡ್ಕೊಂಡು ಆ ಪರಂಪರೆಯಲ್ಲಿ ಸದಾಶಿವ ಸಮಾರಂಭ ಅಲ್ಲಿಂದ ಇಲ್ಲಿವರೆಗೆ ನಮಗ್ ಗೊತ್ತಿದ್ದ ಮಟ್ಟಿಗೆ ಯಾರ್ಯಾರು ಜ್ಞಾನಿ ಪುರುಷರಾಗಿ ಹೋಗ್ಯಾರಲ್ಲ ಅವರು ಈಶ್ವರ ಸಮಾನವಾದ ಧರ್ಮವನ್ನ ಹೊಂದಿದ್ದಾರೆ, ಸಧರ್ಮತೆಯನ್ನ. ಆ ಒಂದು ಸಧರ್ಮತೆಯನ್ನು ಪಡ್ಕೊಂಡಂತವರು ಈಶ್ವರನಾಗಿ ಯಾವ ಜಗತ್ತಿನ ಪ್ರಳಯ ಮತ್ತು ಸೃಷ್ಟಿ ಆಗ್ತಿರ್ತಾವ. ಸ್ವಾಭಾವಿಕವಾಗಿವು ಸೃಷ್ಟಿಯ ಧರ್ಮಗಳಿವು, ಅದಕ್ಕೂ ಪ್ರಳಯ ಉತ್ಪತ್ತಿ ಅದ. ನಮ್ಮ ಹಾಗೆ ಹುಟ್ಟು ಸಾವುಗಳದ, ಅವಕ್ಕೂ ಕಲ್ಪ ಪರ್ಯಂತರವಾಗಿ ಇದ್ದು ಒಬ್ಬ ಬ್ರಹ್ಮನ ಆಳ್ವಿಕೆಯಲ್ಲಿ ಆ ಒಂದು ಜಗತ್ತಿರ್ತದ, ಸೃಷ್ಟಿ ಇರ್ತದ. ಎಷ್ಟೋ ಯುಗಗಳ ಪರ್ಯಂತರ ಅದು ಇದ್ದು ನಂತರ ಮತ್ತೊಬ್ಬ ಬ್ರಹ್ಮ ಬರ್ತಾನಂತ ಈಗಾಗಲೇ ನಿಮಗ್ ಗೊತ್ತದ. ಹಂಗ ಅದಕ್ಕೂ ಹುಟ್ಟು ಸಾವುಗಳದಾವಂತ ಅರ್ಥ. ಹಾಗೆ ಇಲ್ಲಿ ಜ್ಞಾನಿ ಅನ್ನುವಂಥವ್ ಏನದಾನಲ್ಲ, ಪ್ರಳಯ ಆದಾಗ ಈ ಸೃಷ್ಟಿ ಅನ್ನುವಂಥದ್ದು ಎಷ್ಟೋ ಕಲ್ಪ ಇರ್ಲಿ, ಯಾವಾಗಾರ ಪ್ರಳಯ ಆಗ್ಲಿ, ಅದರ ಜೊತೆ ಅವನ್ ನಾಶನೂ ಆಗುದಿಲ್ಲ. ಹುಟ್ಟಿದಾಗ ಯಾವಾಗ ಜಗತ್ ಸೃಷ್ಟಿ ಆಗ್ತತಲ್ಲ ಅವಾಗ ಹುಟ್ಟಿಲ್ಲ, ಒಂದ್ ನಾಶ ಆಗುವಾಗ ಅವನ್ ನಾಶನೂ ಆಗಿಲ್ಲ. ಇದ್ರ ಅರ್ಥ ಏನು? ಯಾವಾಗ್ಲೂ ಇರ್ತಾನೆ, ಪ್ಯೂರ್ ಕಾನ್ಶಿಯಸ್ನೆಸ್ ಎಕ್ಸಿಸ್ಟೆನ್ಸ್. ಅದರಲ್ಲಿ ಅದರ ಆಧಾರದಲ್ಲಿ ಸೃಷ್ಟಿಯ ಸ್ಥಿತಿ ಲಯಗಳೆಲ್ಲ ತೋರ್ತಾವ, ಅಡಗ್ತಾವ. ತನ್ನ ಸ್ವರೂಪದ ಆಧಾರದ ಮೇಲೆ ಎಷ್ಟ್ ಸಲ ಈ ಸೃಷ್ಟಿ ಹುಟ್ಟೈತೋ, ಎಷ್ಟ್ ಸಲ ಹೋಗೈತೋ ಬಂದೈತೋ ಗೊತ್ತಿಲ್ಲ. ನಾನು ಮಾತ್ರ ಸತ್ಯ, ಅವ ತ್ರಿಕಾಲ ಅಬಾಧಿತವಾದಂತೇರು, ಇಂದು ಇಂದು ಮುಂದೆ ಎಂದೆಂದಿರ್ತಕ್ಕಂತ ಅವ್ ಯಾವಾಗಲೂ ಪ್ಯೂರ್ ಎಕ್ಸಿಸ್ಟೆನ್ಸ್, ಸದ್ರೂಪವಾದಂತ ಇರು ಅರು ಆನಂದ ಸ್ವರೂಪ. ಆದ್ರಿಂದ ಅವ ನಾಶ ಇಲ್ಲ. ಹಾಗೆ ಈ ಜ್ಞಾನಿ ಮನುಷ್ಯ ಆ ಒಂದು ಬ್ರಹ್ಮನ ಸ್ಥಿತಿಯನ್ನ ಅಥವಾ ಈಶ್ವರನ ಸ್ಥಿತಿಯನ್ನ ಹೊಂತಾನೆ ಅನ್ನೋದು 2ನೇ ಒಂದು ಶ್ಲೋಕದಲ್ಲಿ ಹೇಳ್ಕೊಂತ ಬಂದ್ರು. ಆದ್ರಿಂದ 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಅವನಿಗೆ ಯಾವ್ದು ದುಃಖಗಳಿಲ್ಲ, ಇಲ್ಲ ಹುಟ್ಟು ಸಾವುಗಳ ಭಯ ಇಲ್ಲ, ಜನನ ಮರಣ ಚಕ್ರದಿಂದ ಪಾರಾಗಿರ್ತಾನವ. ಈ ಸೃಷ್ಟಿ ಹುಟ್ಟಿದ್ರಿ ಏನ ಬಿಟ್ರಿ ಏನ, ಹುಟ್ಟಕ್ಕಿಂತ ಮೊದಲಾದ ಮೇಲೆ ಈ ಸೃಷ್ಟಿ ಕೊಡುವೆ ಅವನು ಏನದ. ಆದ್ದರಿಂದ ಅವನ ಸ್ವರೂಪದ ಆಧಾರದ ಮೇಲೆ ತೋರ್ತಕ್ಕಂತ ತೆರೆಗಳ ಹಾಗೆ ನೋಡ್ತಾನವ. ನೀರಿಗೆ ಏನ್ರ ಆಗೈತೇನು, ತೆರೆಗಳ ಬರ್ತಾವ ಹೋಗ್ತಾವ ಅಪ್ಪಳಿಸ್ತಾವ, ಅವು ನಾಶಕ್ಕವು. ಹಂಗಿ ವಿಶ್ವ ತೆರೆಗಳಿದ್ದಂಗಿವು. ಸ್ವರೂಪದ ಆಧಾರದ ಮೇಲೆ ತೋರ್ತಕ್ಕಂತ ಪ್ರಳಯಾದಿಗಳಿದಾವಲ್ಲ, ಈ ಜಗತ್ತಿನ ಸೃಷ್ಟಿ ಸ್ಥಿತಿಗಳು
ಲಯಗಳು ಇವು ತೆರೆಗಳಿವು. ನೀರಿಗೆ ಏನಾಗ್ಯದ, ನೀರ ರೂಪದಲ್ಲಿರುವಂತ ಬ್ರಹ್ಮಿಗೆ ಏನೂ ಆಗಿಲ್ಲ, ಜ್ಞಾನಿಗೂ ಏನಾಗಿಲ್ಲ, ಅವನು ಸಮಾನದನ. ಇನ್ನು ಮೂರನೇದ್ರಲ್ಲಿ ಸೃಷ್ಟಿ, ಈ ಪ್ರಾಣಿಗಳಲ್ಲಿ ಹೇಳಿದ್ರಲ್ಲ ಪರಮಾತ್ಮ ಸೃಷ್ಟಿ ಆದಿಯಲ್ಲಿ ಪ್ರಾಣಿಗಳು ಹೆಂಗ್ ಹುಟ್ಟತಾವ ಪ್ರಶ್ನೆ ಬಂದದಲ್ಲ. ಇವಂಗ್ರ ಹೆಂಗ್ ಹುಟ್ಟಿಸಿದಪ್ಪ? ಅವ ಹುಟ್ಟುದಿಲ್ಲ. ಸೃಷ್ಟಿ ಆಗುವಾಗ ಅವ ಹುಟ್ಟಿಲ್ಲ, ನಾಶ ಆದಾಗ ಅವ ನಾಶ ಆಗಿಲ್ಲ, ಯಾವಾಗ್ಲೂ ಇರ್ತಾನ ಖರೆ. ಆದ್ರೆ ಸೃಷ್ಟಿಗೊಂದು ಏನಾದ್ರೂ ಬೇಕಲ್ಲ, ಹುಟ್ಟಬೇಕಾದ್ರೆ ಕಾರಣ ಬೇಕಲ್ಲ. ಹಾಗಾದ್ರೆ ಆ ಸ್ಥಾನ ಯಾವುದು, ಆ ಪ್ರಾಣಿಗಳ ಹೆಂಗ್ ಹುಟ್ಟತಾವು? ಪರಮಾತ್ಮ ಅದ ಏನು ವೈಚಿತ್ರ್ಯದ ಹೇಳು. ಹೌದಪ್ಪ, ಸರಿ ಅದ. ಎಲೈ ಭಾರತ, ನನ್ನ ಮೂಲ ಪ್ರಕೃತಿ ಏನದ ಅಲ್ಲ, ಅದು ಉತ್ಪತ್ತಿಗೆ ಮೂಲ ಸ್ಥಾನ ಅದಪ್ಪ, ಮೂಲ ಅಹಂಕಾರ. ಮತ್ತ ನಾನೇನದೇನಿ, ಆ ಒಂದು ಪ್ರಕೃತಿಯಲ್ಲಿ ಜೀವರೂಪಿಯಾದಂತ ಗರ್ಭವನ್ನ ಸ್ಥಾಪನಾ ಮಾಡ್ತೀನಿ. ನಂತರ ಆ ಗರ್ಭದಲ್ಲಿ ಎಲ್ಲಾ ಪ್ರಾಣಿಗಳನ್ನೇ ಹುಟ್ಟಿಸ್ತೀನಿ. ಆದ್ರಿಂದ ಎಲೆ ಕೌಂತೆಯ, ಅಷ್ಟ ಅಲ್ಲ, ಈಗೇನ್ ಹುಟ್ಟಾಕತ್ತಾವಲ್ಲ ಬೇರೆ ಬೇರೆ ಜಾತಿ ಸ್ಪೀಶೀಸ್ ಅಂತೀವಿ, ವರ್ಗ ಹುಟ್ಟತಕ್ಕಂತ ಏನ್ ಪ್ರಾಣಿಗಳದಾವಲ್ಲ, ಜೀವ ಕೋಟಿಗಳದಾವಲ್ಲ, ಅವು ಯಾವ್ಯಾವ ಯೋನಿಗಳು ಹುಟ್ಟತಾವಲ್ಲ, ಅವೆಲ್ಲವುಗಳ ಉತ್ಪತ್ತಿಯಲ್ಲಿ ನಾನೇನದೇನಪ್ಪ, ತಾಯಿಯ ಸ್ಥಾನದಲ್ಲಿ, ಅರ್ಥಾತ್ ನನ್ನ ಮೂಲ ಪ್ರಕೃತಿಯಿಂದಲೇ ಬೀಜವನ್ನ ಸ್ಥಾಪಿಸುವುದರಲ್ಲಿ ನಾನು ಯಾವಾಗಲೂ ತಂದೆಯ ಸ್ಥಾನದಲ್ಲಿದ್ದೇನೆ. ಪ್ರಕೃತಿ ತಾಯಿಯ ಸ್ಥಾನದಲ್ಲಿದೆ. ನಮ್ಮ ಇಬ್ಬರ ಒಂದು ಸಮ್ಮಿಲನದಿಂದ ಸಂಕೀರ್ಣತೆಯಲ್ಲಿ ದೇಹ ಹುಟ್ಟಿದೆ, ಜಗತ್ತು ಹುಟ್ಟಿದೆ. ಮಿಕ್ಸ್ಚರ್ ಇದು. ಪ್ರಕೃತಿ ಮತ್ತು ಪುರುಷರ ನಡುವೆ ಕೂಡಿದಂತ, ಅವಳ ನಡುವೆ ಹುಟ್ಟಿದಂತ ಜೀವರಾಶಿಗಳು. ಆದ್ದರಿಂದ ಈ ಪ್ರಕಾರ ಪ್ರಾಣಿಗಳು ಹುಟ್ಟತಾವಪ್ಪ. ಕೌಂತೆಯ ಅರ್ಜುನ, ತಂದೆ ನಾನು, ತಾಯಿ ಪ್ರಕೃತಿ, ನಮ್ಮಿಬ್ಬರ ಸಂಘರ್ಷದಲ್ಲಿ ಕೂಡುವಿಕೆಯಲ್ಲಿ ಈ ಎಲ್ಲ ಜೀವಿಗಳು ಉದಾಗ್ಯವಪ್ಪ. ಮೂಲ ಯೋನಿ ಮಾಯಾ ಅನ್ನುವಂಥದ್ದದ, ಅಲ್ಲಿ ನಾನು ಬೀಜ ಬಿಡ್ತೀನಿ. ಆ ಬೀಜ ಅಂಕುರಗೊಂಡು ಮಾತು ಪ್ರಕೃತಿ ಹಾಗೂ ಅದರಿಂದ ಮೂಲ ಅಹಂಕಾರ, ಅದರಿಂದ ಮತ್ ಮೂರ ಅಹಂಕಾರಗಳು, ತೈಜಸ, ವೈಕಾರಿಕ, ಭೂತಾದಿ ಅಹಂಕಾರಗಳು. ಭೂತಾದಿ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು, ಸೂಕ್ಷ್ಮ ಭೂತಗಳು, ಅದರಿಂದ ಪಂಚಭೂತಗಳು, ಪಂಚಭೂತಗಳಿಂದ ಪಂಚಭೌತಿಕ ಶರೀರಗಳಾಗ್ತಾವ. ಅಲ್ಲಿ ಔಷಧಿ ಇವೆಲ್ಲ ಹುಟ್ಟತಾವ. ಅಲ್ಲಿಂದ ಅದನ್ನ ಉಂಡಂತ ಪುರುಷ ವ್ಯಕ್ತಿ ಅವ ಔಷಧ ರೂಪದೊಳಗ ತಗೊಂಡಂತಂದ್ರ ಅಲ್ಲಿ ಗರ್ಭೋತ್ಪತ್ತಿಯಾಗಿ ಈ ಜನನಕ್ಕೆ ಕಾರಣ ಆಗ್ತದಪ್ಪ. ಹಿಂಗೆಲ್ಲ ಮೂಲ ಯೋನಿ ಯಾರು ಅಂದ್ರ ಪ್ರಕೃತಿ. ಹಂಗಾರೆ ಅದ್ರ ಪುರುಷ ಯಾರು ಅಂತ ಕೇಳಿದ್ರೆ ಪರಬ್ರಹ್ಮ ಸ್ವರೂಪ ಪರಮಾತ್ಮನೇ ಬೀಜ. ಹೀಗೆ ಒಂದು ಸೃಷ್ಟಿಯ ಚಕ್ರದಪ್ಪ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಅದನ್ನ ಹೇಳಕ್ ಪ್ರಾರಂಭ ಮಾಡಿದಾನೆ. ಹಂಗಾರೆ ಅವ್ರಂತಾರ, ಈ ಎಲ್ಲಾ ಜೀವಿಗಳ ತಂದೆ ಆಗಿದೆಯಲ್ಲ, ಹೌದು, ನಿನ್ನ ಜೊತೆ ಹುಟ್ಟಿದವಲ್ಲ, ಮತ್ತ ನಿನ್ನಲ್ಲೇ ನಾಶ ಹೊಂತಾವ, ಸೃಷ್ಟಿ ಪ್ರಳಯಗಳು ಆಗ್ತಾ ಇರ್ತಾವ, ಹೋಗ್ತಾ ಇರ್ತಾವ, ನಮಗೇನದ್ರದ್ದು ತಕರಾರು ಇಲ್ಲ. ಪರಮಾತ್ಮ ನೀವು ಬಂಧನ ಒಂದಿಟ್ಟಿದೆಯಲ್ಲ, ಜನನ ಮರಣ ರೂಪ ಸಂಸಾರ ಅದಲ್ಲ, ಚಕ್ರ ಅದಲ್ಲ, ಇದು ಬರಬಾರದು. ಇದನ್ನೊಂದು ಹಾಕಿ ಇಟ್ಟಿಯಲ್ಲ, ನಮ್ಮ ಗೊಟಾಳಿ ಮಾಡಿ ಇಟ್ಟಿ, ಹುಟ್ಟು ಸಾವುಗಳ ಒಂದು ಬಂಧನಕ್ಕೆ ನಮ್ಮನ್ನ ಸಿಲುಕಿ ನಮ್ಮನ್ನ ಏನ್ ಮಾಡಿದಿ, ಈ ದುಃಖಕ್ಕೆ ಕಾರಣ ಆಗಿದೀವಲ್ಲ. ಈಗ ಯಾಕೆ ಮಾಡಿದೆಪ್ಪ ಪರಮಾತ್ಮ? ನಮಗೂ ಸ್ವತಂತ್ರವಾಗಿ ಮುಕ್ತಿ ಕೊಡ್ತಕ್ಕಂಥದ್ದು, ತನ್ನಿಂತಾನೇ ಬರುವಂತದ್ದು ಕೊಟ್ಟು ಬಿಟ್ಟಿದ್ರ ನಾವು ನಿನ್ನಂಗ ಪಾರಾಗಿ ಈಶ್ವರ ಸ್ಥಾನದಿಂದ ಪರಮಾತ್ಮ ಆಗಿಬಿಡ್ತಿದ್ದೀವಿ. ಈ ಶ್ರವಣಾದಿಗಳನ್ನು ಮಾಡೋದೇನ ಅರ್ಕತ್ತಿತ್ತು. ಇದೊಂದು ಕಷ್ಟ ಕೊಟ್ಟು ಪ್ರಪಂಚಕ್ಕೆ ಹಾಕಿ ಸುಳ್ಯಾಗಿ ಸಿಗಿಸಿ ದುಃಖ ಕೊಟ್ಟು ನಮ್ಮನ್ನ ಇಷ್ಟು ಘಾಸಿ ಮಾಡಕೈತಿಯಲ್ಲ ಪರಮಾತ್ಮ, ಮೋಜನ್ನಿನಗೆದು. ಹೇಳು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನ. ಆ ಪ್ರಶ್ನೆಗೆ ನೋಡ್ರಿ ಗುರುಗಳು ಬಂದ್ರನು. ಅವ್ರು ಹೇಳಿದ್ರು, ಎಲೈ ಮಹಾಭಾವು, ಈ ಪ್ರಕೃತಿ ಅಂದ್ರೆ ಏನ್ ಬ್ಯಾರೆ ಅಲ್ಲ ಬಾ, ಇದು ಮೂರು ಗುಣಗಳ ಮುಪ್ಪುರಿ. ಸತ್ವ, ರಜ, ತಮ, ಈ ಮೂರು ಗುಣಗಳು ಎಲ್ಲಿಂದ ಹುಟ್ಟ್ಯಾವು? ಪ್ರಕೃತಿಯಿಂದ ಹುಟ್ಟ್ಯಾವು. ಅಂದ್ರಿಂದ ಈ ಯಾವ ಪ್ರಕೃತಿಯ ಗುಣಗಳೇನದಾವ
ಅವಿನಾಶಿ ಆದಂತ ಪರಮಾತ್ಮನನ್ನ ಕೂಡುವುದರಿಂದ ಇವು ಬಂಧನಕ್ಕೆ ಕಾರಣ ಆಗ್ಯಾವಪ್ಪ ಕೇಳ್ಕೊಂತ ಇದನ್ ಮಾಡ್ತಾನ. ಅದನ್ನ ನಾವು 3ನೇ ಶ್ಲೋಕದಲ್ಲಿ ಅರ್ಧೋಟಾಗಿದೆ. ಅಲ್ಲಿಂದ ನಾವು ಓದುವ ಅದು ಯಾವ ಶ್ಲೋಕ ಅನ್ನೋದನ್ನ ಸ್ವಲ್ಪ ನೋಡುವ. ಯಾರಾದ್ರೂ ಅನ್ನೋರಿದ್ರ ಅನ್ರಿ. 3ನೇ ಶ್ಲೋಕ. ಮಮಂ ಯೋನಿರ್ಮದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಯಾರೊಬ್ರು ಹೇಳ್ರಿ ನೋಡುನು. ನಿನ್ ಗುರುಗಳು ಹೇಳ್ಯಾರ ಕಲಿ ಅಂತ ಹೇಳಿ. ಈಗ ನಾವು ಪ್ರಾರಂಭ ಮಾಡುವಂತ 3ನೇ ಶ್ಲೋಕ. ಮಮ ಯೋನಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮಿ ಅಹಂ ಸಂಭವ ಸರ್ವಭೂತಾನಾಂ ತತ ಭವತಿ ಭಾರತ. ಇಲ್ಲಿ ನಿಂದ್ರಿ, ಮಾರ್ಕ್ ಮಾಡ್ಕೊರಿ, ಪೆನ್ಸಿಲ್ ತಗೋರಿ. ಸರ್. ಮಮ ಯೋನಿರ್ಮಹದ್ ಬ್ರಹ್ಮ ಅಲ್ಲಿ ಮಾರ್ಕ್ ಮಾಡ್ರಿ. ಮಮ ಯೋನಿರ್ಮಹದ್ ಬ್ರಹ್ಮ. ಸರ್. ಅಂದ್ರೆ ನೀವು ಅನ್ರಿ. ಮಮಂ ಯೋನಿರ್ಮಹದ್ ಬ್ರಹ್ಮ. ಮಮ ಯೋನಿರ್ಮಹದ್ ಬ್ರಹ್ಮ. ಯೋನಿರ್ ಮಹತ್ ಬ್ರಹ್ಮ ಅನ್ಬೇಕಂದ್ರ ಸರ್. ಯೋನಿರ್ ಮಹತ್ ಬ್ರಹ್ಮ ಅದು ಕೂಡ ಅನ್ಬೇಕು ಅದನ್ನ. ಅಲ್ಲಿ ಯೋನಿರ್ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ಕೂಡೆ ತಗೋಬೇಕು. ತಸ್ಮಿನ್ ಗರ್ಭ ದದಾಮ್ಯಹಂ. ಗರ್ಭಂ ತಸ್ಮಿನ್ ಗರ್ಭಂ ದದಾಮ್ಯಹಂ. ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ. ಸಂಭವ ಸರ್ವಭೂತಾನಾಂ. ಬೇಡ್ರಿ ಅದನ್ನ 2 0 ಬಂದ್ವು ಅಂದ್ರೆ ಒಮ್ಗಿಲೆ ತಗೋಬೇಕು ಅದನ್ನ. ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಮತ್ತೆ ಯಾರಂತೀರಿ ನೋಡ್ರಿ, ಟ್ರೈ ಮಾಡ್ರಿ ಸುರೇಶ್ ಅವರ. ಮಮ ಯೋನಿ ತಸ್ಮಿನ್ ದದಾಮೃತಹಂ ಸಂಭವಂ ಸರ್ವಭೂತಾನಾಂ ಭಾರತ. ಭವತಿ ಭಾರತ. ನನ್ ಕೂಡ ಅನ್ಕೊಂತ ಹೋಗಿ ನೋಡ್ರಿ ಎಲ್ಲ ಮನುಷ್ಯನಾಗ. ಮಮನ್ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ. ಹೇಳ್ರಿ ಜೋರ್ಲಿ ಹೇಳ್ರಿ. ಸರ್ವ ಏನೀಸು ಕೌಂತೆಯ ಮೂರ್ತಿಯ ಸಂಭವಾತಿ ಮಾಂ ತದಾಸಾಂ ಬ್ರಹ್ಮ. ನಾಲ್ಕನೇದ್ರಿ ಅದು ಈಶ್ವರಪ್ಪನವ್ರ. 4ನೇದನ್ರಿ. ಈಗ 3ನೇದನ್ರಿ. 3ನೇದನ್ರಿ. ಕಠಿಣ ಅದ ಅದೊಂದ್ ಸ್ವಲ್ಪ. ಅದಕ್ಕ ಮಮ ಯೋನಿ ನಾಳೆ ಗುರುಗಳು ಬಂದಾಗ ಮಮ ಯೋನಿ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಮಮ ಯೋನಿರ್ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಇನ್ನೊಂದ್ ಸ್ವಲ್ಪ ಎಲ್ಲಾರು ಸ್ವಾರಿಸ್ಬೇಕು, ಒಮ್ಮಿಗಿಲೆ ತಗೋಬೇಕು. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. 2ನೇದನ್ರಿ ಶ್ಲೋಕ. ಇದ ದಾಟ್ಯಾಗನ್ರಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ತಾಸಾಂ ಬ್ರಹ್ಮ ಮಾಧ್ಯೋನಿರಹಂ ಬೀಜ ಪ್ರದಾಪಿತ. ಅದನ್ನಂದ್ರೆ ಯಾರಂತೀರಿ ನೋಡು, ಅದು ಕಠಿಣ. ಸರ್ವಯೋನಿಷು ಕೌಂತೆಯ ಅನ್ರಿ. ಸರ್ವಯೋನಿಷು ಕೌಂತೆಯ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತ್ಯ ತಾಸಾಂ ಬ್ರಹ್ಮ ಮಾಧ್ಯೋನಿ ಅಹಂ ಬೀಜ ಪ್ರದಾಪಿತ. ವೆರಿ ಗುಡ್. ಕೂಡಿ ಅನ್ಬೇಕು. ಬೀಜ ಪ್ರದಾಪಿತ. ಬೀಜ ಪ್ರದಾಪಿತ. ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ತಾಸಾಂ ಬ್ರಹ್ಮ ಮಾಧ್ಯೋನಿರಹಂ ಬೀಜ ಪ್ರದಾಪಿತ. ಭಾರತ ಅರ್ಜುನ, ನನ್ನ ಮಹತ್ ಬ್ರಹ್ಮರೂಪಿ ಪ್ರಕೃತಿ ಅರ್ಥಾತ್ ತ್ರಿಗುಣಮಯಿ ಮಾಯೆ ಎಲ್ಲಾ ಜೀವಿಗಳ ಯೋನಿ. ನೋಡ್ರಿ,
ತ್ರಿಗುಣ ರೂಪವಾದಂತ ಮಾಯ ಏನದ ಎಲ್ಲಾ ಜೀವಿಗಳಿಗೆ ಹುಟ್ಟಿಗೆ ಕಾರಣ ಆಗ್ಯದ, ಯೋನಿ ಅದ. ಅರ್ಥಾತ್ ಗರ್ಭಧಾನದ ಸ್ಥಾನವಾಗಿದೆ. ನಾನು ಆ ಯೋನಿಯಲ್ಲಿ ಚೇತನ ರೂಪಿ ಬೀಜವನ್ನು ಸ್ಥಾಪಿಸುತ್ತೇನೆ. ನೋಡ್ರೆ, ಅಭಿನ್ನ ನಿಮಿತ್ತೋಪಾದ ಕಾರಣ ಅಂದ್ರೆ ಏನು? ಚೇತನ ರೂಪಿ ಬೀಜವನ್ನ ಮಾಯನ ಆಧಾರವಿಟ್ಟುಕೊಂಡು ಅಲ್ಲಿ ಬಿತ್ತಿದ್ದಾನೆ. ಆ ಜಡ ಚೇತನಗಳ ಸಂಯೋಗದಿಂದ ಎಲ್ಲಾ ಜೀವಿಗಳು ಉತ್ಪತ್ತಿಯಾಗುತ್ತವೆ. ಅಲ್ಲಿ ಮಾಯಾ ಜಡ ಅಂತಂದ್ರ ಚೇತನ, ಇದು ಯಾವಾಗಲೂ ಚೇತನನದ. ಪರಮಾತ್ಮನ ತತ್ವ ಚೇತನದ. ಇವೆರಡುಗಳ ಸಂಯೋಗ ಇಲ್ಲಿ ಜೀವಿಗಳ ಹುಟ್ಟಿ ಕಾರಣ ಇದೆ ಅಂತ ಹೇಳಿದ್ರು. ಅರ್ಥಾತ್ ಹೆಂಗದರಿ ಅದು ಮಾಯಾ? ಅದ್ರ ಲಕ್ಷಣ ಹೇಳ್ತೀರೇನ? ಶಾಸ್ತ್ರೋಕ್ತ. ಯಾಸ ಏನಂತ? ಯಾಮಾಸ ಯಾವ್ದಿಲ್ಲೋ ಅದೇ ಮಾಯ. ಹೌದು. ಮತ್ತೆ ವಿಚಾರ ಸಾಗರದ ವಿಚಾರ ಚಂದ್ರದೊಳಗೆ ಮಾಯಾದ ಬಗ್ಗೆ ಡೆಫಿನಿಷನ್ ಕೊಟ್ಟಾರ. ಸದ್ಸದ್ ವಿಲಕ್ಷಣ ಭಾವರೂಪಂ ಅನಿರ್ವಚನೀಯಂ. ಮೊದಲ ಅನಿರ್ವಚನೀಯ ಹೇಳ್ಕೊಳ್ರಿ. ಸದ್ಸದ್ ವಿಲಕ್ಷಣ, ಸತ್ತಕ್ಕೂ ಅಸತ್ತಕ್ಕೂ ವಿಲಕ್ಷಣದ ಎರಡನೇದ್ದು. ಭಾವರೂಪಂ ಮೂರನೇದ್ದು. ಜ್ಞಾನ ವಿರೋಧಿ ನಾಲ್ಕನೇದ್ದು. ಜ್ಞಾನದಿಂದ ನಾಶ ಆಗ್ತದ. ಭಾವರೂಪಂ ಐದನೇದ್ದು. ಒಮ್ಗಿಲಿ ಎಲ್ಲಾ ಕೂಡ ಹೇಳ್ರಿ. ಅನಾದಿ ಅನಿರ್ವಚನೀಯ. ಅನಾದಿ ಐತಿಲ್ರಿ ಅದು. ಅನಾದಿ ಅನಿರ್ವಚನೀಯ ಭಾವರೂಪಂ ಜ್ಞಾನ ವಿರೋಧಿ. ಇವೆಲ್ಲ ಹೇಳ್ಬೇಕು. ಹೀಗೆ ಮಾಯ ಇರೋದಲ್ಲ, ಅನಾದಿ ಅದ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನ ಚೇತನ ರೂಪಿಯಾದಂತ ಪರಮಾತ್ಮ ಹೆಂಗದನ? ಅವು ಅನಾದಿ ಅದನ, ಆದ್ರೆ ಅನಂತದನ. ಆದ್ರೆ ಇಲ್ಲಿ ಮಾಯ ಏನದ? ಶಾಂತ. ಅನಾದಿ ಭಾವರೂಪಂ ಶಾಂತ ಅಂತಾರೆ ಇದಕ್ಕೆ. ಅದು ಅನಂತ. ಈ ಪ್ರಕಾರವಾಗಿ ಇವೆರಡುಗಳ ಸಂಯೋಗದಿಂದ ಅದ ಸರ್ ಮಾಯಾ ಸತ್ತಲ್ಲ ಅಸತ್ತಲ್ಲ ಸತ್ಸತ್ತನು ಅಲ್ಲ, ಭೇದಲ್ಲ ಅಭೇದಲ್ಲ, ಭೇದಾಭೇದಲ್ಲ, ಅವಯವ ನಿರ್ವಯವಲ್ಲ ಅಂತ ಹಿಂಗ ಹೇಳ್ಯಾರ ನೋಡಿ ಸರ್. ಹೌದು, ಅದು 5 ಪಂಚ ಪ್ರಕಾರದ ಭೇದಗಳನ್ನು ಹೇಳಕ್ ಬರುತ್ತೆ. ಭಿನ್ನಲ್ಲ, ಅಭಿನ್ನಲ್ಲ, ಭಿನ್ನ ಭಿನ್ನಲ್ಲ, ಸಾವಯವಲ್ಲ, ನಿರ್ವಯವಲ್ಲ, ಸಾವಯವ ನಿರ್ವಯವನೂ ಅಲ್ಲ. ಮತ್ತ ಯಾವುದು? ಸತ್ತಲ್ಲ, ಅಸತ್ತಲ್ಲ, ಸತ್ತಲ್ಲ. ಯಾಕಲ್ಲ ಸತ್ತಲ್ಲ ಅಂದ್ರ ತೋರ್ತೈತಲ್ಲ ಇದು ಸತ್ತಲ್ಲ. ಸತ್ತಲ್ಲ ಅಂದ್ರೆ ಅದು ಬ್ರಹ್ಮನಂತೆ ಸತ್ತಲ್ಲ. ತೋರ್ಬಾರ್ದಾಗಿತ್ತು, ಆದ್ರ ತೋರ್ತದ. ಆದ್ರೆ ಇದು ಬ್ರಹ್ಮನಂತೆ ಸತ್ತಲ್ಲ. ಒಂದು ಅವಸ್ಥೆಯೊಳಗೆ ತೋರಿ ಮತ್ತೊಂದು ಅವಸ್ಥೆಗಳು ಇಲ್ಲದಾಗ. ಆಮೇಲೆ ಅಸತ್ತನೂ ಅಲ್ಲ, ಮಲದ ಕೊಂಬು ಈ ಪ್ರಕಾರವಾಗಿ ಮಂಜೆ ಮಗನಂತೆ ಅಲ್ಲ, ಆದ್ರೆ ತೋರ್ತದಲ್ಲ. ಆದ್ರಿಂದ ಅಸತ್ತನೂ ಅಲ್ಲ. ನಡುಮಧ್ಯ ಡಿಪೆಂಡೆಂಟ್ ಎಂಟಿಟಿ, ಎರಡರೂ ನಡುಮಧ್ಯ ಇರುವಂತಹದ್ದು ಅಂತ ಹೇಳಿದ್ರು ಮಾಯಾ. ಭಿನ್ನಲ್ಲ, ಅಭಿನ್ನಲ್ಲ, ಇವೆಲ್ಲ ಲಕ್ಷಣಗಳು ಬರ್ತಾವ. ಇರ್ಲಿ, ಅದು ಈಗೆಲ್ಲ ಬೇಡ. ಈ ಪ್ರಕಾರವಾಗಿ ಮಾಯೆಯ ಸ್ವರೂಪವನ್ನ ಶಾಸ್ತ್ರೋಕ್ತವಾಗಿ ನಾವೆಲ್ಲ ತಿಳ್ಕೊಂಡ್ ಬಂದ ನಂತರ ಸೃಷ್ಟಿ ಕಾರಣವಾದಂತ ಮೂಲ ಮಾಯೆ ಇದು ಎಲ್ಲಾ ಯೋನಿಗಳಿಗೆ, ಎಲ್ಲಾ ಜೀವಿಗಳ ಯೋನಿಗಳಿಗೆ ಕಾರಣ ಆಗಿದೆ, ಮೂಲದ ಅನ್ನುವಂಥದ್ದು ಹೇಳ್ಕೊಂಡು 3ನೇ ಅಧ್ಯಾಯದಲ್ಲಿ ಬಂದ್ರು. ಅದನ್ನ ಎಲ್ಲಿ ಬಿಟ್ಟಾರಪ್ಪ? ಅಲ್ಲಿಂದ ನಾವು ಓದುವ. Once the conception has taken place as a father, ತಂದೆಯ ತತ್ವವನ್ನ ಪುರುಷ ಪ್ರಧಾನವಾಗಿ ತಗೊಂಡಾಗ ಮೇಲ್ ಪ್ರಿನ್ಸಿಪಲ್ ಹ್ಯಾಸ್ ಡನ್ ದ ಜಾಬ್. ಬೀಜವನ್ನ ಬಿತ್ತುವಂತ ಪ್ರಾಮುಖ್ಯವಾದ ಕೆಲಸ ಯಾವ ಮೇಲ್ ಏನದಲ್ಲ ತತ್ವ ಅದು ಮಾಡ್ತದ, ಪರಮ ತತ್ವ. ಫಿಮೇಲ್ ಪ್ರಿನ್ಸಿಪಲ್ ಹ್ಯಾಸ್ ಕನ್ಸೀವ್ಡ್. ಆ ಒಂದು ಫಿಮೇಲ್ ಪ್ರಿನ್ಸಿಪಲ್ ಏನದಲ್ಲ ಮಾಯಾರೂಪಿ ಹೆಣ್ಣಿನ ಒಂದು ತತ್ವ, ಅದು ಅದನ್ನ ಸ್ವೀಕಾರ ಮಾಡಿ ದೇರ್ ಫೋರ್ ದ ಮೇಲ್ ಪ್ರಿನ್ಸಿಪಲ್ ನೀಡ್ ನಾಟ್ ಡೂ. ಆದ್ರ ಅದು ಅಸಂಗವಾಗಿದ್ರು ಕೂಡ ಅದು ಏನು ಮಾಡೋದಿಲ್ಲ. ಅದರ ಸನ್ನಿಧಿಯೊಳಗ ಮಾಯಾ ಅದು ಕೆಲಸ ಮಾಡ್ತದೆ. ಅಭಿನ್ನದ ಅಲ್ಲ, ಅದಕ್ಕ ಅಭಿನ್ನ ನಿಮಿತ್ಯ ಉಪಾದನ ಏನದ ಸದ್ಸದ್ ವಿಲಕ್ಷಣ ಅದ. ಅದ್ರ ಕೂಡಿಲ್ಲ, ಆದ್ರೂ ಅಸಂಗದ.
ಮೇಲ್ ತತ್ವ. ದ ಮೇಲ್ ಪ್ರಿನ್ಸಿಪಲ್ ಡಿಡ್ ನಾಟ್ ಡೂ that anything. The baby fetus will grow in the baby body of the mother. ಪ್ರಕೃತಿಯಿಂದ ಮಹತ್ವ ಗರ್ಭ ಧರಿಸಿದ್ದು ಮಹತ್ವ ಅಂತಂದ್ರ ಇತ್ತ ಅಹಂಕಾರಕ್ಕೂ ತಯಾರಾಗಿಲ್ಲ, ಮೂಲ ಪ್ರಕೃತಿನಿಯಾಗಿ ಉಳಿದಿಲ್ಲ, ನಡಮಧ್ಯ ಉದ್ಭುತಾವಸ್ಥೆ ಅಂತಾರ, ಅದಕ್ಕ ಗರ್ಭ ಧರಿಸಿದ ತತ್ತಿ ಅಂತಾರ. ಅಂತದು ದ ಮದರ್ ಊಂಬ್ ಅಂದ್ರೆ ಗರ್ಭ. ಪರ್ಫೆಕ್ಟ್ಲಿ ಅಕಾರ್ಡಿಂಗ್ ಟು ಇನ್ ದ ಲಾ ಆಫ್ ನೇಚರ್, ಆ ಒಂದು ಸೃಷ್ಟಿಯ ಲಾದ ಪ್ರಕಾರ ಫಾದರ್ ನೀಡ್ ನಾಟ್ ನೋ ಆಲ್ ದ ಲಾ. ತಂದೆಗೆ ಯಾವ ಲಾಸ್ಗಳು ಗೊತ್ತಿಲ್ದ್ರು ಕೂಡ, ಈವನ್ ದ ಮದರ್ ನೀಡ್ ನಾಟ್ ನೋ, ಅವ್ರಿಬ್ರಿಗೆ ಗೊತ್ತಿಲ್ದ್ರು ಕೂಡ ಆ ಸಂಯೋಗ ರೂಪ ಒಂದು ಪ್ರಕ್ರಿಯೆಯಲ್ಲಿ ಅದೇನಾಗ್ತದ, ದ ಬೇಬಿ ಅಂಡ್ ಎವ್ರಿ weak growth appropriately and whatever transformation is needed in the mother's body. ಆ ತಾಯಿಯ ಗರ್ಭದಲ್ಲಿರ್ತಕ್ಕಂತ ಅನೇಕ ಘಟಕಗಳದಾವ. ಆ ಶಿಶು ಗರ್ಭ ಧರಿಸಿದ ತತ್ತಿ ಏನ್ ಮಾಡ್ತೈತಿ, ಆ ಒಂದು ಅಲ್ಲಿಂದ ಬೆಳ್ಕೊಂತ 9 ತಿಂಗಳವರೆಗೆ ಬೆಳೆದು ಹೊರಗೆ ಬರ್ತದಲ್ಲ, ಅದು ಪ್ರಕೃತಿ ಈ ಪ್ರಕಾರ ಪರಿವರ್ತನೆ ಹೊಂತದ, ಪರಿವರ್ತನಶೀಲದ. ಆ ಒಂದು ಕೂಸನ್ನ ತಯಾರು ಮಾಡ್ತದ. knows all the laws, conceive the baby and every week growth appropriately, ಸರಿಯಾದ ಸಮಯಕ್ಕ ಎಲ್ಲಾ ಅಂಗಾಂಗಗಳು, ಅದರ ತಲೆ ಬಾವುಗಳು ಎಲ್ಲ ತಯಾರಿ 9 ತಿಂಗಳ ಪರ್ಯಂತರವಾಗಿ ಗರ್ಭದಲ್ಲಿ ಸರಿಯಾಗಿ ಪೂರ್ಣ ಬೆಳವಣಿಗೆಯನ್ನು ಹೊಂದಿ ವಾಟ್ ಎವರ್ ಟ್ರಾನ್ಸ್ಫರೇಷನ್ ಇಸ್ ನೀಡೆಡ್, ಅಲ್ಲಿ ಏನು ಬದಲಾವಣೆ ಆಗ್ಬೇಕಾಗಿದೆ ಇದೆಲ್ಲ ಇದು ಕೊಡ್ತದ ತಾಯಿ ಗರ್ಭ. ನೋಡ್ರಿ ಎಷ್ಟೊಂದು ಅದು ಉಪಯೋಗ. ದ್ಯಾಟ್ ಆಲ್ಸೋ ವಿಲ್ ಟೇಕ್ ಪ್ಲೇಸ್. ಪ್ರತಿಯೊಂದು ಆ ಶಿಶುವಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಗರ್ಭದಲ್ಲಿ ಅದ. ತಾಯಿ ಗರ್ಭದಲ್ಲಿ ಈ ತಾಯಿ ಅಂದ್ರೆ ಆ ಪ್ರಕೃತಿ ಇಲ್ಲಿ ತಗೋಬೇಕು. ಅದ ಇಲ್ಲಿ ಅದ, ಇಲ್ಲಿ ಬ್ಯಾರೆ ಇಲ್ಲ, ಅಲ್ಲಿ ಬ್ಯಾರೆ ಇಲ್ಲ, ಎಲ್ಲ ಒಂದು ಅಂತ ತಿಳ್ಕೋಬೇಕು. ದಟ್ ಆಲ್ಸೋ ವಿಲ್ ಟೇಕ್ಸ್ ಪ್ಲೇಸ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಕೃಷ್ಣ ಸೇಸ್, ಅದೇ ಪ್ರಕಾರವಾಗಿ ತಾಯಿ ಗರ್ಭದ ಹೆಂಗದಲ್ಲ ಪ್ರಕ್ರಿಯೆ, ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಒನ್ಸ್ ಐ ಬ್ಲೆಸ್ ದ ಮಾಯಾ, ಒಯ್ ಪರಮಾತ್ಮ ಮಾಯನ್ನ ಆಶೀರ್ವಾದ ಮಾಡ್ತಾನೆ. ಇಲ್ಲಿ ಸಂಯೋಗ ಅಂದ್ರೆ ಬೇರೆ ಅಲ್ಲ, ಆಶೀರ್ವಾದ, ಅವನ ಸನ್ನಿಧಿ. ಯಾವ ರೀತಿ ಒಂದು ಆಯುಷ್ಕಾಂತದ ಕಬ್ಬಿನ ಚೂರುಗಳು ಚಲಿಸ್ತಾವ್ ಅದರ ಸನ್ನಿಧಿಯಲ್ಲಿ, ಆ ಪ್ರಕಾರವಾಗಿ ಪರಮಾತ್ಮನ ಒಂದು ಸನ್ನಿಧಿಯಲ್ಲಿ ಈ ಒಂದು ಪ್ರಕೃತಿ ತನ್ನ ಕೆಲಸ ಎಲ್ಲ ಮಾಡ್ತದ. ಅದು ಏನು ಮಾಡುದಿಲ್ಲ ಪರಮಾತ್ಮ, ಆದ್ರೂ ಕೂಡ ಮಾಯೆ ಅದರ ಅಧೀನದಲ್ಲಿ ಇದನ್ನೆಲ್ಲ ಮಾಡ್ತದ. ಮಾಯಾ ವಿಲ್ ಇವಾಲ್ವ್ ಇನ್ ಟು ದಿ ಕ್ರಿಯೇಷನ್, ತನ್ನ ಸೃಷ್ಟಿಯಲ್ಲಿ ಚಾಲು ಮಾಡ್ತದ, ಅವರು ರಚನೆಯಲ್ಲಿ ಅದು ಪ್ರಾರಂಭ ಮಾಡ್ತದ. ಸಬ್ಸ್ಲೆಸ್ಟ್ ಫಾರ್ಮ್ ಆಫ್ ಮ್ಯಾಟರ್ which you may call an energy itself that will evolve like after big bang things evolve perfectly according to the law. Similarly, ಇದು ಸೈನ್ಸ್ ಪ್ರಕಾರ ಹೇಳ್ತಾರ ಅವರು, ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ, E=mc² ಅಂತೇಳಿ ಐನ್ಸ್ಟೈನ್ಸ್ ಒಂದು ಲಾದ. ಒಂದು ಯಾವುದೇ ಒಂದು ಮ್ಯಾಟರ್ ದ್ರವ್ಯ ಏನ್ ಮಾಡ್ತದ, ಶಕ್ತಿಯಾಗಿ ಪರಿವರ್ತನೆ ಆಗ್ತದ, ಮತ್ ಶಕ್ತಿನೇ ಇದ್ದದ್ದು ದ್ರವ್ಯ ಆಗ್ತದ. ಇದೊಂದು ನಿಸರ್ಗದಲ್ಲಿ ಯಾವಾಗಲೂ ನಡೀತಾ ಇರ್ತದ. ಅದ ಬಿಗ್ ಬ್ಯಾಂಗ್ ಥಿಯರಿ ಆಗಿ ಅನೇಕ ತಾರೆಗಳು, ನಕ್ಷತ್ರಗಳು, ನಿಹಾರಿಕೆಗಳು, ಈ ಒಂದು ಯುಗಗಳು, ಇಂತ ಸೌರ ಮಂಡಲಗಳು ಎಷ್ಟೋದಾವ ವಿಶ್ವದಲ್ಲಿ, ಲೆಕ್ಕಿಲ್ಲ. ಹಾಗಿದೆಲ್ಲ ಹೆಂಗ ಅಂತಾರೆ, ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ. ಇದಕ್ಕೆ ಸೈಂಟಿಸ್ಟ್, ಇದು ಸೈನ್ಸ್ ಪ್ರಕಾರ ಅವ್ರು ಹೇಳಿದ್ರು. ಆದ್ರ ನಾವೇನದಾವ ಇದು ಅಜ್ಞಾನ ಅಂತ ಭ್ರಾಂತಿಯೊಳಗ ಅವೆಲ್ಲ ಅದಾವ ಅಂತ ಹೇಳ್ತೀವಿ. ಇರ್ಲಿ, ಆ ಪ್ರಕಾರವಾಗಿ ಬಿಗ್ ಬ್ಯಾಂಗ್ ಥಿಯರಿ ಹುಟ್ಟಿದ್ ಯಾವುದು, ಇದು ಒಂದು ಅಣು ಸಿಡಿದು ಅದರಿಂದ ಬೃಹತ್ ಶಕ್ತಿಯಾಗಿ ತಯಾರಾಗ್ತದ. ಅದೇ ಅನೇಕ ರೀತಿಯಾಗಿ ಪರಿವರ್ತನೆ ಆಗ್ತದ ಅಂತ ಹೇಳ್ತಾರೆ ಸೈನ್ಸ್ನವ್ರು ಹೇಳ್ತಾರೆ. ಇರ್ಲಿ, ಅದೆಲ್ಲ ನಾವು ಅಭ್ಯಾಸ ಮಾಡಿಲ್ಲ, ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ ಸೈನ್ಸ್ನವ್ರು. ಮ್ಯಾಟರ್ ಇದ್ದದ್ದು ಎನರ್ಜಿ ಆಗ್ತದ. ಅಂದ್ರೆ ಯಾವಾಗ ಸೂರ್ಯನ ಬೆಳಕಿನಿಂದ ವೇಗದಿಂದ ಹೋಗ್ಬೇಕದು, E=mc² ಅಂದ್ರ, ಸಿ ಅಂದ್ರೆ ವೆಲಾಸಿಟಿ ಆಫ್ ಲೈಟ್. ಒಂದು ಸೆಕೆಂಡ್ಗೆ 3 ಲಕ್ಷ ಅಥವಾ 2,80,000 ಮೈಲ್ ವೇಗ ಹೋಗ್ತದದು, ಕಣ್ಣು ಮುಚ್ಚಿಕೊಡ್ದ. ಅಷ್ಟು ವೇಗದಿಂದ ಒಂದು ಕಣ ವೇಗದಿಂದ ಚಲಿಸಿದ್ರ ಅದು ಯಾವಾಗ್ಲೂ ಎನರ್ಜಿ ಆಗ್ತದ ಅಂತ ನೋಡ್ರಿ. ಸೂರ್ಯ ಪ್ರಕಾಶ್ ಎನರ್ಜಿಯಾಗಿ ಇಲ್ಲಿ ಬಂದು ಮುಟ್ಟಬೇಕಾದ್ರ ಆ ಕಣಗಳು, ಸೂರ್ಯನಲ್ಲಿರ್ತಕ್ಕಂಥ ಫೋಟಾನ್ಸ್ ಅನ್ನು ಕಣಗಳು ಬಂದು ಇಲ್ಲಿ ಶಕ್ತಿಯಾಗಿ ಪರಿವರ್ತನೆ ಆಗ್ತಾವಂತೆ. ಇಲ್ಲಿ ಬರ್ಬೇಕಾದ್ರೆ 8 ನಿಮಿಷ ಎಷ್ಟೋ ಬೇಕು ಅಂತ. ಹಾಗೆ ಅದೆಲ್ಲ ಸೈನ್ಸ್ ಒಳಗೆ ಬರ್ತದ. ಇರ್ಲಿ, ಬಿಗ್ ಬ್ಯಾಂಗ್ ಥಿಯರಿ ಇವಾಲ್ವ್ ಪರ್ಫೆಕ್ಟ್ಲಿ ಅಕಾರ್ಡಿಂಗ್ ಟು ದಿ ಲಾ, ಆ ಒಂದು ಸೈನ್ಸ್ ಲಾದ ಪ್ರಕಾರ ಅವ್ರು ಹೇಳ್ತಾರ. ಹೇಳಿ, ಸಿಮಿಲರ್ಲಿ ಎವಲ್ಯೂಷನ್ ಹ್ಯಾಪನ್ಸ್. ಆದ್ರಿಂದ ಇಲ್ಲಿ ಆದ್ರೂ ಕೂಡ ಒಂದು ಕ್ರಾಂತಿ ಜರುಗ್ತದ. ಏನದು, ಸರ್ವಭೂತ ಸಂಭವಂ, ಒರಿಜಿನೇಷನ್, ಎಮರ್ಜೆನ್ಸ್. ಜಸ್ಟ್ ಆಸ್ ದ ಬೇಬಿ ಗ್ರೋಸ್ ಇನ್ ದ ಮದರ್ಸ್ ಬಾಡಿ, ಯಾವ ರೀತಿ ಕೂಸು ಗರ್ಭದಲ್ಲಿ ಬೆಳೀತಾ ಇದೆಯೋ
ಇಟ್ ದ ಅಪ್ರಾಪ್ರಿಯೇಟ್ ಟೈಮ್. ಬರೋಬ್ಬರಿ ಟೈಮ್ದಲ್ಲಿ 1 ತಿಂಗಳು 2 ತಿಂಗಳು ಹಿಂಗ್ 9 ತಿಂಗಳವರೆಗೆ ಹೋಗ್ತದ. ಅದಕ್ಕೊಂದು ನಿರ್ದಿಷ್ಟ ವೇಳೆಗಳದಾವ, ಅವಧಿ ಅದಾವ. ಒಂದೊಂದ್ ತಿಂಗಳಿಗೆ ಏನೇನ್ ತಯಾರಾಗ್ಬೇಕು ಅನ್ನೋದು. 9th month ಆರ್ ದ 10th month. ಒಂದೊಂದ್ ಕಡೆ 9 ತಿಂಗಳು, ಒಂದ್ ಕಡೆ 10 ತಿಂಗಳು, ಹಿಂಗೆಲ್ಲ ಅವಧಿ ತಗೋತದ ಅದು ಗರ್ಭದಲ್ಲಿ ಬೆಳಿಲಿಕ್ಕೆ. 10 ತಿಂಗಳಂಕ ಏನ್ ಕೇಳಿಲ್ಲ, ಪ್ರಾಣಿಗಳಿರ್ಬಹುದು. ಬೈ ದ ಸೇಮ್ ಲಾ ಆಫ್ ನೇಚರ್ ಎಮರ್ಜೀಸ್. ಈ ಒಂದು ತಾಯಿಯಲ್ಲಿ ಗರ್ಭದಲ್ಲಿ ಇದನ್ನೆಲ್ಲ ತಿಳ್ಕೊಂಡಿರಲ್ಲ. ಅದೇ ಪ್ರಕಾರವಾಗಿ ಸೃಷ್ಟಿಯಲ್ಲಿ ಚಕ್ರ, ಒಂದು ಹುಟ್ಟುವ ಚಕ್ರ ಅಲ್ಲಿ ಅದ. ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಂತ ಐತ್ ನೋಡ್ರಿ, ಅದನ್ನ ಹೇಳ್ಯಾರಿ. ಬಿಫೋರ್ ಬಿಗ್ ಬ್ಯಾಂಗ್ cannot talk about time and space. Even the concept of time and space is impossible before big bang. ಅಲ್ಲಿ ವೇಳೆಗೆ ಮಾತ್ರವಿಲ್ಲ, ಟೈಮ್ ಇಂತ ಟೈಮ್ ಅದು. ಇಲ್ಲಿ ಗರ್ಭದಲ್ಲಿ ಒಂದಷ್ಟು ಟೈಮ್ ತಗೋತದ, 1 ತಿಂಗಳು 2 ತಿಂಗಳು ಹಿಂಗ. ಅಲ್ಲಿ ಸಂಕಲ್ಪ ಮಾತ್ರದಿಂದ ಅದ್ ಅಂದ್ರ ಯುಗಪತ್ ಸೃಷ್ಟಿ ಅಂತ. ಆ ಪ್ರಕಾರವಾಗಿ ಎಲ್ಲಾ ಸೃಷ್ಟಿ ಒಮ್ಮೆ ಇಚ್ಛಾ ಮಾಡಿ ಸಕ್ಷತ ಅಂತಂದ್ರ, ಇಚ್ಛಾ ಮಾಡಿ ಒಮ್ಮೆ ಕಣ್ ತೆಗದಂದ್ರ ಆ ಒಂದು ಇಚ್ಛೆ ಅನುಸಾರವಾಗಿ ಜಗತ್ತನ್ನೆಲ್ಲಾ ರಚನೆ ಆಗ್ತದ. ಅಥವಾ ಎಷ್ಟೋ ವರ್ಷಗಳ ತಪಸ್ ಮಾಡಿರ್ತಾನಂತ, ಸ್ಕೆಚ್ ಹಾಕಿರ್ತಾನಂತ. ಒಮ್ಮೆ ಸಂಕಲ್ಪ ಮಾಡಿಬಿಟ್ರೆ ಈ ಸೃಷ್ಟಿ ಪ್ರಳಯ ಆಗುವವರೆಗೆ ಯಾವ ರೀತಿ ನಡಿಬೇಕೋ ಆ ಪ್ರಕಾರ ನಡೆಯು ಸಂಕಲ್ಪ ಮಾಡಿರ್ತಾನಂತ. ಒಮ್ಮೆ ಅದ ಪ್ರಕಾರ ನಡೀತದ, ಹೆಚ್ಚು ಕಡಿಮೆ ಆಗೋದಿಲ್ಲ ಅದು ಇದು ಸೃಷ್ಟಿಯೊಳಗ. ಇರ್ಲಿ, ಈ ಪ್ರಕಾರವಾಗಿ ಅವ್ರು ಹೇಳ್ತಾರ, ಇಲ್ಲಿ ಯಾವುದೋ ಟೈಮು ಸ್ಪೇಸು ಇರೋದಿಲ್ಲ. ಏಕಾಕಿ ಯುಗಪತ್, ಯಾವುದೇ ವೇಳೆಗೆ ಅವಕಾಶ ಕೊಡದೆ, ಯಾವುದೇ ಸ್ಥಳಕ್ಕೆ ಅವಕಾಶ ಕೊಡದೆ ಒಮ್ಮೆಗಲಿ ಈ ಸೃಷ್ಟಿ ಉತ್ಪನ್ನ ಮಾಡಿದಾನೆ ಪರಮಾತ್ಮ. ತಾಯಿ ಅಂತೆ ಎಲ್ಲ, ಅಷ್ಟ ವ್ಯತ್ಯಾಸ ಇಲ್ಲೇ. ಡ್ಯೂರಿಂಗ್ ದ ಟೈಮ್ ಆಫ್ ಸಿಂಗ್ಯುಲಾರಿಟಿ. ಆದ್ರೆ ಸೈಂಟಿಸ್ಟ್ ಪ್ರಕಾರ ಇಲ್ಲಿ ಏನದ, ಒಂದು ಅಣುವನ್ನು ತಗೋತಾರ, ಅಣು ಅಡ್ಕೊಂತ ಹೋಗಿ ಅದು ಅನೇಕ ಬರದಾಕಾರವಾಗಿ ವಿಶ್ವದಲ್ಲಿ ಕಣಗಳು ರಾಶಿಯಾಗಿ ಚದುರಿ ಅವ ಘನ ವಸ್ತುಗಳಾಗಿ ಮಾರ್ಪಡಿಸ್ತಾವ. ಹಿಂಗೆಲ್ಲ ಬಿಗ್ ಬ್ಯಾಂಗ್ ಥಿಯರಿ ಹೇಳ್ಕೊಂತ ಹೋಗ್ತಾರ. ಅದೆಲ್ಲ ನಮಗ್ ಬೇಡ. ಇಟ್ ಈಸ್ ಅ ಸ್ಟೇಟ್ ಆಫ್ ನಾನ್ ಇನ್ಫಾರ್ಮೇಶನ್ ಸಿಂಗ್ಯುಲಾರಿಟಿ ದೇ ಕಾಲ್. ಅದು ಗೊತ್ತಾಗದಂಗ ಅದು ನಡೀತದ ಅಂತ ಅಲ್ಲಿ ಸೃಷ್ಟಿಯಲ್ಲಿ. ಬಿಗ್ ಬ್ಯಾಂಗ್ ಥಿಯರಿ ನಮ್ಗೂ ಅಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ, ಸೈಂಟಿಸ್ಟ್ಗಳಿಗೆ ಗೊತ್ತಾಗಿಲ್ಲ ಅದು. ಇಟ್ ಇಸ್ ಸ್ಟೇಟ್ ಆಫ್ ನಾನ್ ಇನ್ಫಾರ್ಮೇಶನ್. ಅಲ್ಲಿ ಏನ್ ಗೊತ್ತಿಲ್ಲದಂಗ ಅದು ನಡೀತೈತಿ ಅಂತಾರಲ್ಲ, ನಾವು ಅಜ್ಞಾನ ಅಂತೀವಿ. ಇನ್ ವೇದಾಂತ ನಾನ್ ಇನ್ಫಾರ್ಮೇಶನ್ ಈಸ್ ಕಾರ್ಡ್ ಮಾಯಾ. ಗೊತ್ತಾಗದಿರುವಿಕೆಯನ್ನ ಇಲ್ಲಿ ನಾವೇನಂತೀವಿ ವೇದಾಂತಿಗಳು ಮಾಯಾ ಅಂತ ಹೆಸರು ಕೊಟ್ಟೇವಿ. ಯಾವುದು ಹೇಳಿದ್ರಲ್ಲ ಶಿವಪುತ್ರಪ್ಪನವ್ರು, ಏನ್ರಿ ಮಾಯಾ ಅಂದ್ರ? ಸರ್ ಮಾಯಾ, ಯಾವ್ದಿಲ್ಲೋ ಅದೇ ಮಾಯಾ ಸರ್. ಯಾವ್ದಿಲ್ಲವೋ, ಯಾವ್ದು ಹೇಳ್ಲಿಕ್ಕೆ ಬರುವುದಿಲ್ಲವೋ, ಹೀಗೆ ಅಂತ ಹೇಳಕ್ ಬರುದಿಲ್ಲವೋ, ಅದಕ್ಕೆ ಮಾಯಾ ಅಂದಿವಿ. ಇಟ್ ಮೀನ್ಸ್ ದ್ಯಾಟ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಇದರ ಅರ್ಥ ನಮಗ್ ಗೊತ್ತಾಗೋದಿಲ್ಲ, ಅದು ಮಾಯಾದ ಸ್ವರೂಪ. ದಿಸ್ ಪೀಪಲ್ ಕಾಲ್ ಇಟ್ ಸ್ಟೇಟ್ ಆಫ್ ನಾನ್ ಇನ್ಫಾರ್ಮೇಶನ್. ಗೊತ್ತಾಗದಿರುವಿಕೆ ಅಂದ್ಬಿಡ್ತೇವೆ ಇದಕ್ಕ, ತಿಳಿದಿಲ್ಲ ಅಂದ್ಕೂಲ. ಇನ್ನು ಸಂಸ್ಕೃತ ಇಟ್ ಇಸ್ ಕಾಲ್ಡ್ ಮಾಯಾ. ಸಂಸ್ಕೃತದೊಳಗ ಮಾಯಾ ಅಂತಾರ, ಕನ್ನಡದೊಳಗ ಗೊತ್ತಾಗದಿರುವಿಕೆ. ಇನ್ ದಿಸ್ ಪ್ಲೇಸ್ what is there if you say maya ಅಂತಾರ ನೋಡ್ರಿ. we will understand, will not understand. If you have understood maya, well then you know maya is ununderstandable. ಮಾಯಾ ತಿಳ್ಕೊಳಕ್ ಹೋದ್ರೆ ಅದು ಇರೋದನೇ ಇಲ್ಲ ಅಂತ. ನೀ ಯಾರ ಇದೆ ಅಂತ ತಿಳ್ಕೊಳಕ್ ಹೋದ್ರೆ ಇರೋದನೇ ಇಲ್ಲ. ತಿಳಿಕೊಡೋದಿಲ್ಲ ಇದು ಮೊದ್ಲೇ ಇತ್ತು. ಅಜ್ಞಾನೇನ ಅವ್ರು ತಮ್ಮ ಜ್ಞಾನ ನಮ್ಮನ್ ಮುಸುಕಾಗಿ ಬಿಟ್ಟದ. ಅದೇನಂತ ತಿಳಿಯಾಕ ಹೋದ್ರೆ ಇಲ್ದ ಆಗ್ತದೆ, ಅದಕ್ಕೆ ಅದು ವಿರೋಧಿ ಆಗ್ತದೆ. ಜ್ಞಾನ ವಿರೋಧಿ. ಜ್ಞಾನಕ್ಕಂದ್ರ ಅದು ಸರ್ಕೊಂಡ್ ಬಿಡ್ತದ. ಬಾಂಬೆ ಮಮ್ಮ ಅಂತ ಹೇಳ್ತಾರಲ್ಲ ಹಂಗ. when you know maya is understandable. ಇದೇನ್ ಹೇಳ್ತಾರ ನೋಡ್ರಿ, ಯಾರ ಕಡೆ ಬುಕ್ ಅದರಿ? ಅನಿರ್ವಚನಂ ಅಂತ ಹೇಳ್ತಾರ ಅವ್ರು. ಅದೇನೋ ಒಂದು ಶ್ಲೋಕ ಅದ, ಯಾವ್ದೋ ಇದ್ರೊಳಗದ, ಭಾಷೆ ಇರ್ಲಿ, ಅದನ್ನ ನಮ್ದಾರ ಕೇಳ್ತೇನೆ ನಾನು. ಅನಿರ್ವಚನಂ ಮೀನ್ಸ್ ಇಲ್ಲಿ ಅನಿರ್ವಚನೆ ಅಂತ ಹೇಳ್ಯಾರ. ಅನಿರ್ವಚನೆ ಅಂದ್ರೆ ಹೇಳಾಕ್ ಬರೋದು. ಸತ್ ಇದೇ ಹೇಳಿದವಲ್ಲ, ಅದು ಮೊದಲೇ ಹೇಳಿದ್ರು. ಸತ್ನು ಅಲ್ಲ, ಅಸತ್ನು ಅಲ್ಲ, ಭಿನ್ನನು ಅಲ್ಲ, ಅಭಿನ್ನನು ಅಲ್ಲ, ಸಾವೇ ಅಲ್ಲ, ನಿರ್ವಯ ಅಲ್ಲ, ಮತ್ತ ಸಾವೇ ನಿರ್ವಯನೂ ಅಲ್ಲ. ಸಾವೇ ಯಾಕಲ್ಲ? ಅವಿದ್ಯಾ ಕಲ್ಪಿತದ, ಅದು ಊರ್ ಎಡಗ್ತದ. ಅವಿದ್ಯೆ ಅಂದ್ರೆ ಅದು ಮಿಥ್ಯಾ ಇರ್ತದ. ಅವಿದ್ಯೆಯಿಂದ ಕಲ್ಪಿತವಾದ ಮಿಥ್ಯಾ ಇರ್ತದ. ಸಾವಯ ನಿರ್ವಯ ಅಂದ್ರೆ ಪರಮಾತ್ಮ ಸ್ವರೂಪ, ಅದು ಯಾವಾಗಲೂ ಇರುವಂತ ತತ್ವ. ಹೀಗೆ ಅದನ್ನ ಹೇಳ್ಯಾರಿ ಅವ್ರಿಗೆ.
ಎಟ್ ದ ಟೈಮ್ ಆಫ್ ಬಿಗ್ ಬ್ಯಾಂಗ್ ಅದನ್ನ ಸೈನ್ಸ್ ಹೇಳ್ಕೊಂತ ಹೋಗ್ಯಾರ, ಅದಕ್ಕೆ ನಾ ಅದನ್ನ ಬಿಟ್ಟೇನಿ. ಅದು ನಮಗೆ ಅವಶ್ಯಕತೆ ಇಲ್ಲ. ಬಿಗ್ ಬ್ಯಾಂಗ್ ಇನ್ಫಾರ್ಮೇಶನ್ ನಾಟ್ ದೇರ್, ಬಟ್ ಔಟ್ ಆಫ್ ದಟ್ ಇವಾಲ್ವ್ಡ್ ದಿಸ್ ಯೂನಿವರ್ಸ್. ಸಿಮಿಲರ್ಲಿ ಆಕಾಶ ಸಂಭೂತ್, ಅದನ್ನ ನಾವು ವೇದಾಂತಿಗಳ ಬಿಗ್ ಬ್ಯಾಂಗ್ ಥಿಯರಿ ತಗೊಂಡು ಇಲ್ಲಿ ನಾವು ಅದನ್ನ ರೂಪಿಸೇವ್. ಏನಂತ ಹೇಳ್ತಾರ ಅವರು ಹೇಳೇವಲ್ಲ, ಈಗ ಶ್ಲೋಕ ಹೇಳೇವಿ. ಆಕಾಶಾತ್ ವಾಯು, ವಾಯುರಾತ್ ಅಗ್ನಿ, ಅಗ್ನಿರಾತ್ ಆಪ, ಅದೇ ಪೃಥ್ವಿ, ಪೃಥ್ವ್ಯಾಪ್ ಔಷಧಯ, ಔಷಧಯೋ ಅನ್ನಂ, ಅನ್ನಾತ್ ಪುರುಷ ಭವತಿ. ಹೀಗೆ ಎವ್ರಿಥಿಂಗ್ ಹ್ಯಾಪನ್ಸ್ ದೇರ್ಫೋರ್ ಕೃಷ್ಣ ಸೇ ಸರ್ವಭೂತಾನ. ಹೀಗೆ ಪ್ರತಿಯೊಂದು ಹುಟ್ಟತಾವಲ್ಲ, ಎಲ್ಲಾ ಭೂತಗಳು ಮೂಲಭೂತವಾದ ಯೋನಿ ಯಾವ್ದದ, ಮಾಯಾ ಅದ, ಅದರಿಂದ ಎಲ್ಲ ಹುಟ್ಟ್ಯಾವ ಅಂತ ಹೇಳ್ಬಿಟ್ರು. ಸರ್ವಭೂತಾನಿ ಮೀನ್ಸ್ ಆಲ್ ಥಿಂಗ್ಸ್ ಅಂಡ್ ಆಲ್ ಬೀಯಿಂಗ್ಸ್, ಚೇತನ ಮತ್ತು ಅಚೇತನ ಎಲ್ಲವೂ ಮಾಯೆಯಿಂದ ಹುಟ್ಟಿದವ. ಫ್ರಮ್ ದ ಮೂಮೆಂಟ್ ಎವ್ರಿಥಿಂಗ್ ಇವಾಲ್ವ್ಸ್ ನ್ಯಾಚುರಲಿ. ಇದೆಲ್ಲ ಯಾವಾಗ? ಒಂದೇ ಕ್ಷಣದಲ್ಲಿ. ಫ್ರಮ್ ದ್ಯಾಟ್ ಮೂಮೆಂಟ್, ಒಂದು ಕ್ಷಣದಲ್ಲಿ ಎವ್ರಿಥಿಂಗ್ ಇವಾಲ್ವ್ಸ್ ನ್ಯಾಚುರಲಿ, ಸ್ವಾಭಾವಿಕವಾಗಿ ಕ್ಷಣ ಮಾತ್ರದಲ್ಲಿ ಎಲ್ಲ ತಯಾರಾಗ್ತದ ಸೃಷ್ಟಿ. ನಾವು ಸಂಕಲ್ಪದೊಳಗೆ ನಾವು ಏನಾರ ಒಂದು ಊಹಾ ಮಾಡಿದ್ರೆ ಬಂದ್ ನಿಂದಿರ್ತೈತಿ ಕಣ್ ಮುಂದ. ಯಾವುದೇ ಒಂದು ಕಾಶಿ, ಒಂದು ಹುಬ್ಳಿ ಕಣ್ ಮುಂದ್ ತಗೊಂಬರ್ರಿ, ಬಂದ್ ನಿಂತೆ. ಎಷ್ಟ್ ಟೈಮ್ ತಗೊಂಡ್ರಿ? ಏನಿಲ್ಲ, ಇಲ್ಲ, ವಿದಿನ್ ನೋ ಟೈಮ್. ಹಾಗೆ ಪರಮಾತ್ಮನು ಒಂದು ಸಂಕಲ್ಪ ಮಾಡ್ತಾನ, ಅವನ್ ಕಣ್ ಮುಂದ ಆ ವಿಶ್ವನ ಎಲ್ಲ ಸೃಷ್ಟಿ ಆಯ್ತು. ನಾವು ಸಂಕಲ್ಪ, ಅವನ್ ಪ್ರತ್ಯಯ, ಇವೆಲ್ಲ ವಿಶ್ವ ಆಗ್ತದ. ನಮ್ ಸಂಕಲ್ಪ ಕನಸಾಗ್ತದ. ಹಂಗ ಪರಮಾತ್ಮನ ಕನಸದು, ಅವಂದು ಒಂದು ಕನಸ. ಕನಸಿನಲ್ಲಿ ಒಳ ಹೋಗಿ ಎಲ್ಲ ಆನಂದ ಪಡ್ತಾನ, ಎಲ್ಲಾ ಸೃಷ್ಟಿ ಮಾಡಿ ಅದ್ರೊಳಗಿದ್ದುಕೊಂಡು ಅನುಭವಿಸಿ ಮತ್ತ ತನ್ನಲ್ಲೇ ತಾನು ಒಂದಾಗಿ ಪೂರ್ಣನಾಭಿವ. ಹಂಗ ನಾವು ಜೀವರು ಕೂಡ ಹಂಗ ಇದ. ಎವ್ರಿಥಿಂಗ್ ಹ್ಯಾಪನ್ಸ್ ದೇರ್ಫೋರ್ ಕೃಷ್ಣ ಸೇಜ್ ಸರ್ವಭೂತಾನಾಂ, ಎಲ್ಲ ಭೂತಗಳ ಹಿಂಗದ ಸೃಷ್ಟಿ. ಮೀನ್ಸ್ ಆಲ್ ಥಿಂಗ್ಸ್ ಆಲ್ ಬೀಯಿಂಗ್ಸ್ ಸಂಭವ. ಪ್ರತಿಯೊಂದು ಚೇತನ ಅಚೇತನ ವಸ್ತುಗಳು ಕೂಡ ಅವನಿಂದನೇ ಹುಟ್ಟಿದಾವೆ. ಕೆಲವೊಂದು ಅಂತಃಕರಣಗಳು ಹೋದಾವ, ಅವು ಜೀವಿಗಳನ್ನಿಸಿಕೊಂಡು. ಕೆಲವು ಅಂತಃಕರಣಗಳಿಲ್ಲ, ಸುಪ್ತದ. ಅವು ಸುಪ್ತವಾಗಿರುವಂತವು ಜಡ. ಅದು ಜಡ ಅದಾವ ಅಂದ್ರೆ ಪರಮಾತ್ಮ ನಿರ್ಮಾಣ ಆಗಿಲ್ಲ ಅಂತಲ್ಲ, ಅವು ಅಲ್ಲಿ ಸುಪ್ತವಾಗಿರುವಂತ ಚೇತನದ. ಆ ಒಂದು ಅವಿದ್ಯೆ ಆಶ್ರಿತವಾದಂತ, ಚೇತನ ಆಶ್ರಿತವಾದಂತ ಅವಿದ್ಯದ ಅಲ್ಲಿ ಅಂತಃಕರಣ ಇಲ್ಲ. ಇನ್ನ ಈ ಪ್ರಕಾರವಾಗಿ ಸೃಷ್ಟಿಯ ಒಂದು ಇದನ್ನ ಹೇಳಿದ್ರು. ಹೇಳಿದ ಮೇಲೆ ಮುಂದಿನ ಶ್ಲೋಕಕ್ಕೆ ಬರ್ತಾರ. 4ನೇ ಶ್ಲೋಕ. 4ನೇ ಶ್ಲೋಕ ಯಾರು ಓದ್ತಿರಿ ಓದ್ರಿ. ಇದೇ ಓದಾಕತ್ತಿದ್ರಲ್ಲ, ಯಾರೊಬ್ರು ಓದ್ರಿ. ಅವಕಾಶ ಕೊಡ್ತಾ ಇದ್ದೀವಿ ನಾವು ಓದ್ಲಿಕ್ಕೆ. ಓದ್ತೇನೆ ನೋಡಿ ಸರ. ಓದ್ರಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋ ನಿರಹಂ ಬೀಜ ಪ್ರದಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋ ನಿರಹಂ ಬೀಜ ಪ್ರದಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತ್ಯಃ ತಾಸಾಂ ಬ್ರಹ್ಮಯೋದ್ಯೋನಿಃ ಅಹಂ ಬೀಜ ಪ್ರದಪಿತಾ. ತಾಸಾಂ ಬ್ರಹ್ಮ ಮಹದ್ಯೋನಿರಹಂ. ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜ ಪ್ರದಪಿತ. ಅಲ್ಲಿ 2 ಅಕ್ಷರ ಬಂದಾವ ಪೂಜಿ, ಅವನು ಅನ್ನಂಗಿಲ್ಲ. ಬೀಜ ಪ್ರದಪಿತ, ಬೀಜ ಪ್ರದಪಿತ ಅನ್ರಿ. ಬೀಜ ಪ್ರದಪಿತ ರೊಸ್ಸು ಮಾಡ್ಬೇಕು ಅದನ್ನ. ಪದ ಅನ್ನಂಗಿಲ್ಲ. ಬೀಜ ಪ್ರದಪಿತ, ಬೀಜ ಪ್ರದಪಿತ, ಬೀಜ ಪ್ರದಪಿತ. ಅಲ್ಲೇನದಲ್ಲ, ಮಹತ್ ಯೋನಿಹಿ ಅಂತ ಐತ್ ನೋಡ್ರಿ. ಅಲ್ಲಿ ಬಿಡಿಸ್ರಿ ಅದನ್ನ. ಮಹತ್ ಯೋನಿರಹಂ ಐತಲ್ಲ, ಮಹತ್ ಬಿಡಿಸ್ರಿ ಅದನ್ನ. ಮಹತ್ ಯೋನಿ, ಮಹತ್ ಯೋನಿಹಿ ಅಹಂ. 3 ಅದಾವದ್ರಾಗ. ಮಹತ್ ಯೋನಿಹಿ ಅಹಂ. ಕೂಡಿ ಅನ್ರಿ. ಕೂಡಿ ಅನ್ಬೇಕಲ್ಲಿ ಅನ್ನುವಾಗ. ಬಿಡಿಸುವಾಗ ಬೇಕಾದ್ರೆ ಕೂಡಿ ಬಿಡಿಸ್ರಿ ಬೇರೆ ಬೇರೆ. ಮಹತ್ ಯೋನಿ ಅಹಂ ಕೂಡಿ ಅನ್ರಿ. ಮಹದ್ಯೋನಿ ಅಹಂ ಮಹತ್ ಯೋನಿರಹಂ. ಮಹದ್ಯೋನಿ ಅಹಂ.
ಮಾತ್ ಯೋನಿಯಾಮ್ ಅನ್ನ ಕೂಡಿ ಅಂದ್ರ ಮಾದ್ ಯೋನಿರಾಮ್ ಅಂತ ನೋಡ್ರಿ ನಾನು. ಮಹದ್ಯೋನಿ ಸರ್ವಯೋನಿಷು ಕೌಂತೇಯ ಮೂರ್ತಯಂ ಸಂಭವಂತಿಯ ತಾಸಾಂ ಬ್ರಹ್ಮ ಮಾದ್ಯೋನಿರ್ಯಾಂ ಬೀಜ ಪ್ರದಪಿತ. ಕೌಂತೆಯ ಎಲೆ ಅರ್ಜುನ, ನಾನಾ ಪ್ರಕಾರದ ಯೋನಿಗಳಲ್ಲೆಲ್ಲ ಎಷ್ಟು ಶರೀರಗಳು ಉತ್ಪತ್ತಿಯಾಗಿವೆಯೋ ಆಗುತ್ತವೆಯೋ ಅವುಗಳಿಗೆ ತ್ರಿಗುಣ ಮಾಯೋ ಗರ್ಭ ಧರಿಸುವ ತಾಯಿ ನಾನು ಬೀಜವನ್ನು ಸ್ಥಾಪಿಸುವ ತಂದೆ. ಇದಕ್ಕೆ ಗುರುಗಳು ಏನ್ ಹೇಳ್ತಾರೆ ನೋಡು. For all of them the greatest ಪ್ರಕೃತಿ is the womb. ಎಲ್ಲ ಜೀವಿಗಳಿಗೆ ಒಂದು ಮೂಲ ಯೋನಿ ಯಾವುದಂತಂದ್ರ ಪ್ರಕೃತಿ. ಐ ಆಮ್ ದ ಫಾದರ್, ನಾನು ತಂದೆಯ ರೂಪದಲ್ಲಿದ್ದೇನೆ. ತಾಯಿಯ ರೂಪದಲ್ಲಿ ಪ್ರಕೃತಿ ಇದೆ. ಆ ತಾಯಿಯ ಗರ್ಭದಲ್ಲಿ ಬೀಜ ಧಾರಣೆ ಮಾಡ್ಲಿಕ್ಕೆ ಕಾರಣ ನಾನೇ, ಬೀಜ ರೂಪ ತಂದೆ ಇದ್ದೇನೆ ಅನ್ನುವಂತ ಇದ್ರ ಸರ್. ಈಗ ಸಾರಾಂಶ ನೋಡುತ್ತೇನೆ ಸರ್, ಏನು ಶ್ಲೋಕಗಳು ಹೇಳಾಕ್ತಾರ ಸರ್? ಶ್ಲೋಕ ಹೇಳಿ ಗುರುಗಳು ಏನ್ ಹೇಳ್ಯಾರಲ್ಲ ಅದನ್ನ ಓದಾಕತ್ತೀನ್ರಿ. ಗುರುಗಳ ಟಿಪ್ಪಣಿ ಅಲ್ಲ, ಸಾರಾಂಶ ಅಂದಂಗ ಆಯ್ತು ಸರ್. ಅದಕ್ಕಂದ್ರೆ ಸಾರಾಂಶ ಅಲ್ಲ ಸರ್, ಇದು 14ನೇ ಅಧ್ಯಾಯದ ಪೂರ್ಣ ಸಾರಾಂಶ ಏನ್ ಸರ್, ಅಥವಾ ಶ್ಲೋಕ ಬಗ್ಗೆ ಹೇಳಕತ್ತಾರ ಅವ್ರು. 3 ಮುಗಿದ್ದಾವು, 4ನೇದು ಪ್ರಾರಂಭ ಆಗೈತಿ. ಈಗ 3ನೇದು ಮುಗಿಸಿನ ಸ್ವಲ್ಪ ಮುಖ್ಯ ಶ್ಲೋಕಕ್ಕೆ ಬಂದಾರ ಅಂದಂಗ ಸರ್. ಈಗ ಮುಖ್ಯವಾದ ಶ್ಲೋಕ ಆಯ್ತು ಸರ್. ನಾನು ಸಾರಾಂಶ ಬರ್ಕೊಂಡಿದ್ದೀನ್ರಿ, ಅದಕ್ಕೆ ಕೇಳಿ ಸರ್. 2-3 ದಿವಸ ಆತ್ರಿ ಚಂದ್ರಗೆ. ಈಗ 14ನೇ ಅಧ್ಯಾಯದ್ದು 2-3 ಪೀರಿಯಡ್ ಆಗ್ಯಾವ. ಅದ್ರಾಗ 1ನೇ ಶ್ಲೋಕ 2ನೇ ಶ್ಲೋಕ ಮುಗಿದ್ದಾವ. 3ನೇ ಶ್ಲೋಕ ಅರ್ಧ ಆಗಿತ್ತು, ಅದನ್ನ ಮುಗಿಸಿ ಈಗ 4ನೇ ಶ್ಲೋಕಕ್ಕೆ ಬಂದೇನ್ ನೋಡ್ರಿ. ಓಕೆ ಸರ್. ಎಸ್ ಸರ್, ಎಸ್ ಸರ್. ಓಕೆ ಸರ್. ಸರ್ವ ಯೋನೀಶು ಕೌಂತೆಯ ಅದ ಈಗ ಅಂದದ್ದು, ಅದನ್ನ ಓದಾಕ್ತೇನೆ ನೋಡ್ರಿ. ಯಾರ ಕಡೆ ಇಂಗ್ಲಿಷ್ ಬುಕ್ ಇದ್ರ ತೆಗಿರಿ. ಸೊ ಕೃಷ್ಣ said that I am the universal father. ನೋಡ್ರಿ, ಇಡೀ ವಿಶ್ವದ ತಂದೆ ಯಾರು? ನಾನೇ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂಡ್ ಮಾಯಾ ಈಸ್ ದ ಯೂನಿವರ್ಸಲ್ ಮದರ್. ಇಡೀ ವಿಶ್ವಕ್ಕ ತಾಯಿ ಯಾರು? ಮಾಯೆ. ಅಂಡ್ ವಿ ದ ಯೂನಿವರ್ಸಲ್ ಕಪಲ್. ನಾವು ಈ ವಿಶ್ವದಲ್ಲಿ ನಾವು ಸಾರ್ವತ್ರಿಕವಾದ ತಂದೆ ತಾಯಿಗಳು, ಯೂನಿವರ್ಸಲ್ ಕಪಲ್. ಜಗತ್ ಪಿತಾ, ಇಡೀ ಜಗತ್ತಿಗೆ ಯಾರು ತಂದೆ? ಪರಮಾತ್ಮ. ಆರ್ ಕಂಪೇರಬಲ್ ಟು ಎನಿ ಲೋಕಲ್ ಕಪಲ್. ಇದನ್ನ ನೀವು ಕಂಪೇರ್ ಮಾಡ್ಕೋರಿ. ಈ ಲೋಕಲ್ದಲ್ಲಿ ವ್ಯಾವಹಾರಿಕವಾಗಿ ತಂದೆ ತಾಯಿಗಳಿದೇವಲ್ಲ, ಆ ಪ್ರಕಾರ ಅಲ್ಲಿ ಹಚ್ಕೋರಿ. ಅದನ್ನ ಅಲ್ಲಿ ಕೂಸು ಹುಟ್ಟಬೇಕಾದ್ರ ತಂದೆ ಕಾರಣದಾನ, ತಾಯಿ ಪ್ರಕೃತಿ ಅದಾಳ, ಹಿಂಗ ಅಲ್ಲಿ ತಿಳ್ಕೊಂಡ್ರೆ ಇಲ್ಲಿ ಗೊತ್ತಾಗ್ತದೆ. ದ ಚೈಲ್ಡ್ ಹ್ಯಾಸ್ ದ ಫೀಚರ್ಸ್ ಆಫ್ ದ ಬೋತ್ ಆಫ್ ದೆಮ್. ಅವೆರಡೂ ತಂದೆ ತಾಯಿಗಳ ಗುಣಗಳನ್ನ ಯಾರು ಹೋಲ್ತಾರ? ಮಗು ಹೋಲ್ತದ. ಅದು ಆನುವಂಶಿಕವಾಗಿರ್ಬಹುದು ಅಥವಾ ಇದೇ ಜನ್ಮದ ಜೀನ್ಸ್ ಅಂತಾರವು ಒಳವಳಿಯಾಗಿ ಬಂದಿರ್ತಾವ. ತಂದೆ ತಾಯಿಗಳ ಒಂದು ತಾಯಿಯ ರಕ್ತ, ತಂದೆಯ ವೀರದಲ್ಲಿ ಆ ಗುಣಗಳು ಏನಿರ್ತಾವಲ್ಲ, ವಂಶಾವಳಿಯ ಗುಣಗಳು ಹೊರದು ಬಂದಿರ್ತಾವಂತ್ರಿ. 7 ವಂಶಾವಳಿಯಿಂದ ಬರ್ತಾವಂತಾವ, ಅಲ್ಲಿವರೆಗೆ ಸುಪ್ತಿರ್ತಾವಂತಾವು. ಯಾಕಂದ್ರೆ ಮೊನ್ನೆ ಒಂದು ಘಟನೆ ಆಗ್ಯದ, ನಿಮ್ಗೆ ಗೊತ್ತಾಗಿರ್ಬೇಕು. ಅವರು ಯುರೋಪಿಯನ್ಸ್, ಅಮೇರಿಕಾ ಗಂಡ ಹೆಂಡತಿ, ಅವ್ರಿಗೆ ಗೊತ್ತದ ಕಲರ್ ಹೆಂಗಿರ್ತೈತಿ ಅನ್ನೋದು. ಕೆಂಪು ಕಲರು, ಪೂರ್ತಿ ರೆಡ್ ಇರ್ತಾರೆ. ಅವ್ರಿಗೆ ಒಂದು ಮಗು ಹುಟ್ಟಿತು. ಅದು ಯಾವುದು? ಆಫ್ರಿಕನ್ ನಿಗ್ರೋ, ಪರಾಗ ಡಂಬರ್ ಕಲರ್. ಗೊತ್ತದ ನಿಮ್ಗೆ? ಅವ್ರಿಗೆ ಸಂಶಯ ಬಂತು, ಇದು ನಾವು ಹಿಂಗದೀವಿ, ಇದು ಹಿಂಗ್ ಹುಟ್ಟಿತು. ಕೋರ್ಟ್ಗೆ ಹಾಕಿರಿ ಕೇಸ ಅಕ್ಕಿ ಮೇಲ, ಆ ಹೆಣ್ಮಗಳ ಮೇಲ. ಎಲ್ಲೋ ಇಲ್ಲಿಗಲ್ ಕಾಂಟ್ಯಾಕ್ಟ್ ಆಗಿದೆ ಇದು, ಇಲ್ಲರ ಹಿಂಗ್ ಹುಟ್ಟುದಿಲ್ಲ. ಯಾಕೆ ಬಾಳ ವಿಚಾರ ಮಾಡ್ತಾರ ಅವ್ರು, ಸೈನ್ಸ್ ಮಂದಿ, ಅವ್ರು ಸೈಂಟಿಸ್ಟ್. ಆದ ಕೂಡಲೇ ಇದು ಅಸಾಧ್ಯದ, ಇದು ಇಂಥ ಆಫ್ರಿಕನ್ ನಿಗ್ರೋ ಹುಟ್ಟಬೇಕಾರೆ ಅಸಾಧ್ಯದ ಇದು. ಕೋರ್ಟಿಗೆ ಹೋದಾಗ ಅವರೆಲ್ಲ ಒಬ್ರು ಸೈನ್ಸ್ ಕೈಯಾಗ ಅದನ್ನ ವಿಶ್ಲೇಷಣೆ ಕೊಟ್ರು. ಅವ್ರಿಬ್ರು ಎಲ್ಲ ಹಿಡಿದಿಟ್ರು. ಅವ್ರ ಜೀವಕೋಶಗಳನ್ನ, ವೀರ್ಯವನ್ನ, ಅವರ ರಕ್ತವನ್ನ ಪರಿಶೀಲನೆಗೆ ಒಳಪಡಿಸಿ ನೋಡಿದ್ರು. ಆ ತಾಯಿಯ ಗರ್ಭ ರಕ್ತದಲ್ಲಿ 7 ವಂಶಾವಳಿಯಿಂದ ಅವ್ರ ಮನೆಯೊಳಗ ಆಳಿಟ್ಕೋತಿದ್ರಂತ ಅವ್ರ ಆಫ್ರಿಕನ್ ನಿಗ್ರೋಜುಗಳು. ಆ ಒಂದು ಸಂತಾನದಲ್ಲಿ ಬರುವಂತ ಒಂದ್ ಜೀನ್ಸ್ ಆ ಒಳಗಿರುವಂತ ಕಣದಲ್ಲಿ ಇತ್ತಂತ್ರಿ. ಅದು ಇರ್ತಾವ ಜೀನ್ಸ್ ಅಂತ ಹೇಳಿ, ಬಳಾವಳಿಯಾಗಿ ಸಂವತ್ಸರ ವಾಹಿನಿಯಲ್ಲಿ ಇರ್ತಾವ. ಆಮೇಲೆ ಪ್ರೂಫ್ ಆತು, ಸಿದ್ಧ ಮಾಡಿದ್ರು, ಇಲ್ಲ ಇದು ವಂಶಾವಳಿಯಿಂದ ಬಂದದ. ಈ ಗರ್ಭ ಧಾರಣ ಆಗ್ಯದ, ಅದು 7 ವಂಶಾವಳಿಯಿಂದ ಬರ್ತದ.
ಅವಾಗ ನಿಗ್ರು ಹುಟ್ಟಿದ ನೋಡ್ರಿ ಹಿಂಗಾಗ್ತದ. ಅವು ತಂದೆ ಮತ್ತು ತಾಯಿಯ ಗುಣಗಳು ಏನ್ ಮಾಡ್ತಾವ, ಗರ್ಭ ಧರಿಸದಲ್ಲಿ ಈ ಎರಡು ಕೂಡ್ತಾವ ಅನ್ನುವಂಥದ್ದು ಇಲ್ಲಿ ಸಿದ್ಧ ಆಯ್ತು. ಕೂಡಲೇ ಅದ ಹೆಂಗ್ ಹುಟ್ತದ ನಿಗ್ರು ಹಿಂದದ ಅವರ ರಕ್ತ ಕಣಗಳಲ್ಲಿ ವೀರ್ಯಗಳಲ್ಲಿ ಅದ ಇರ್ಲಿ. ಹೀಗೆ ಕಪಲ್ ಏನದಾರಲ್ಲ ಅವ್ರ ಗುಣಗಳು ಆ ಒಂದು ಮಗುವಿನಲ್ಲಿ ಎರಡು ಗುಣಗಳು ಹೆಚ್ಚು ಕಡಿಮೆ ಏರಾಪಿಯರಾಗಿ ಕೂಡ್ತಾವ. ಒಂದು ಕೂಸಿನಲ್ಲಿ ತಾಯಿ ಗುಣಗಳೇ ಹೆಚ್ಚಿರಬಹುದು, ಮತ್ತೊಂದು ಕೂಸಿನಲ್ಲಿ ತಂದೆಯ ಗುಣಗಳೇ ಹೆಚ್ಚಿರಬಹುದು ಅಥವಾ ಸಮವಾಗಿರಬಹುದು. ಆ ಪ್ರಕಾರವಾಗಿ ಅಲ್ಲಿ ಬೆಳಿತವೆ. ಸಮಥಿಂಗ್ ಈಸ್ ಬೋರ್ನ್ ಆಸ್ ಎ ಮಂಕಿ. ಆದ್ರೆ ಒಂದ್ ಏನ್ ಮಾಡ್ಯಾನ ಪರಮಾತ್ಮ ಬಹಳ ಚಲೋ ಮಾಡ್ಯಾನ. ಏನು? ಪ್ರಾಣಿ ಹೊಟ್ಟಿಲೆ ಪ್ರಾಣಿನ ಹುಟ್ಟತದ, ಮಂಗನ ಹೊಟ್ಟೆಯಿಂದ ಮಂಗನ ಹುಟ್ಟತದ, ಕುದುರೆ ಹೊಟ್ಟಿಲೆ ಕುದುರೆನ ಹುಟ್ಟತದ. ಇದೊಂದು ಬಹಳ ಒಳ್ಳೇದು ಮಾಡ್ಯಾನ. ವಿ ಡು ನಾಟ್ ಎಕ್ಸ್ಪೆಕ್ಟ್ ದಟ್, ವಿ ಡು ನಾಟ್ ವಾಂಟ್ ಲೈಕ್ ಮಂಕಿ. ನಾವು ಮನುಷ್ಯ ಒಂದು ಯೋನಿಯಲ್ಲಿ ಒಂದು ಮಂಗ ಜನಿಸಿಲ್ಲ, ಎಲ್ಲಿ ಉದಾಹರಣೆ ಇಲ್ಲ. ಅಥವಾ ಮಂಗನ ಒಂದು ಗರ್ಭದಲ್ಲಿ ಮನುಷ್ಯ ಜನಿಸಿದ ಉದಾಹರಣೆ ಇಲ್ಲ. ಹೀಗೆ ಇದೊಂದು ಸೃಷ್ಟಿಯ ವೈಚಿತ್ರದಲ್ಲಿ ಪರಮಾತ್ಮ ಆಯಾ ವಂಶಾವಹಿಗಳಿಂದ ಅವೇ ಹುಟ್ಟಬೇಕಂತೇಳಿ ನಿರ್ಧಾರ ಮಾಡಿ ಸಂಕಲ್ಪ ಮಾಡ್ಯಾನ. ಅದೊಂದು ಬಹಳ ಒಳ್ಳೇದಾಯ್ತು ಅಂತಾರ ಗುರುಗಳು. ಇಲ್ಲಾಂದ್ರೆ ಬಹಳ ವಜ್ಜೆ ಆಗ್ತದೆ. ವಿಚಾರ ಮಾಡ್ರಿ ನೀವು ಹೆಂಗಾಗ್ತದ ನೋಡಿ. ವಾಟ್ ಟು ಟಾಕ್ ಆಫ್ ಮಂಕಿ ಇಟ್ ಸೆಲ್ಫ್. ಒಂದು ಮಂಕಿ ವಿಚಾರ ಮಾಡ್ರಿ. ಸೊ ವೆನ್ ಯು ಟೇಕ್ ಎನಿ ಒನ್ ಕಪಲ್ ಇನ್ ದ ಯೂನಿವರ್ಸ್, ಒಂದ್ ಕಪಲ್ ತಗೋರಿ ಈ ಜಗತ್ತಿನಲ್ಲಿ, ದಟ್ ಕಪಲ್ ಈಸ್ ದ ಕಾಸ್ ಆಫ್ ಓನ್ಲಿ ಒನ್ ಸ್ಪೀಸ್. ಆ ಕಪಲ್ ಯಾರಿಗೆ ಕಾರಣದ? ಮುಂದಿನ ಜನರೇಷನ್ಕ ಆ ಕಪಲ್ದು ಆ ಜನರೇಷನ್ಕ ಅದ ಕಾರಣ. ಆ ಹುಟ್ಟಿದಂತ ಕಪಲ್ ಕಾರಣ. ಆ ಸ್ಪೀ ಅಂದ್ರ ಆ ಜಾತಿ ಅದಲ್ಲ, ಮಾನವ ಜಾತಿ. ಅಲ್ಲಿ ಏನ್ ಹುಟ್ಟತದಲ್ಲ, ಮಾನವ ಸಂಕುಲನ ಹುಟ್ಟತದ. ಪಕ್ಷಿ ಸಂಕುಲನ ಹುಟ್ಟತದ, ಪ್ರಾಣಿ ಸಂಕುಲನ ಹುಟ್ಟತದ. ಹೀಗೆ ಬೇರೆ ಆಸ್ ದ ಯೂನಿವರ್ಸಲ್ ಮದರ್ ಹ್ಯಾಸ್ ಗಿವನ್ ಬರ್ತ್ ಆಲ್ ದ ಸ್ಪೀಶೀಸ್. ಹೀಗೆ ಯೂನಿವರ್ಸಲ್ ಮದರ್ ಅದಳಲ್ಲ, ವಿಶ್ವದ ತಾಯಿ ಒಡತಿ, ಆಕಿ ಹಿಂಗೊಂದು ಆಜ್ಞೆ ಮಾಡ್ಯಾಳ, ಈ ಪ್ರಕಾರವಾಗಿ ಜನಿಸ್ಬೇಕಂತ. ಅಂಡ್ ದೇರ್ ಫಾರ್ ಕೃಷ್ಣ ಸೇಜ್ ಅಹಂ ಬೀಜ ಪ್ರದಾಪಿತ. ಆದ್ರಿಂದ ಕೃಷ್ಣ ಹೇಳ್ತಾನೆ, ನಾನು ಯಾರು? ಬೀಜ ಪ್ರದ ತಂದೆ, ಬೀಜವನ್ನ ಬಿತ್ತುವಂತ ತಂದೆ, ಪ್ರಸಾರ ಮಾಡವ. ಸೆಕೆಂಡ್ ಲೈನ್, ಐ ಆಮ್ ದ ಯೂನಿವರ್ಸಲ್ ಫಾದರ್ ಹೂ ಇಸ್ ಆಕ್ಟಿವೇಟ್, ಬಹಳ ಆಕ್ಟಿವ್ ಇರ್ತಾನ. ಹೂ ಇಂಪ್ರೆಗ್ನೇಟ್ ಮಾಯೆಯನ್ನ ಒಂದು ಸಂತಾನದೇ ಮಾಯೆಯನ್ನ ಸಂತಾನ ಮಾಡಿ ಬೆಳೆಸಿ ಸಂತಾನ ಮಾಡ್ತಾನ. ಹೂ ಎನ್ ಲಿವ್ ಇನ್ ಮಾಯಾ ಬೈ ಬ್ಲೆಸ್ಸಿಂಗ್ ಇಟ್ ಟು ಇಟ್ ರಿಫ್ಲೆಕ್ಟೆಡ್ ಕಾನ್ಶಿಯಸ್. ಹಂಗ ಆ ಮಾಯೆಯಲ್ಲಿ ಪ್ರತಿಫಲಿಸಿ ಇಲ್ಲಿ ಹೆಂಗ್ ನಾವು ಕೂಡ್ತೇವಲ್ಲ, ಹಂಗ್ ಕೂಡಿ ಗರ್ಭಧಾನ ಆಗೋದಿಲ್ಲ. ಗರ್ಭಧಾನ ಮಾಡ್ತೀವಿ, ಆಮೇಲೆ ಮಗು ಹುಟ್ಟದ. ಹಾಗೇನಲ್ಲ. ಇಲ್ಲಿ ಮಾಯಲ್ಲಿ ಪ್ರತಿಫಲಿಸಿದ ಆಭಾಸನಿಂದ ಇವೆಲ್ಲ ಹುಟ್ಕೊಂತ ಬಂದಾವ. ಚಿದಾಭಾಸ ಪ್ರಧಾನೇನ ಐ ಬ್ಲೆಸ್ ದ ಮಾಯಾ ಅಂಡ್ ದೇರ್ ಫಾರ್ ಐ ಆಮ್ ದ ಯೂನಿವರ್ಸಲ್ ಫಾದರ್. ನಾನು ಮಾಯೆಗೆ ಬ್ಲೆಸ್ ಮಾಡಿನಂದ್ರೆ ಮಾಯಲ್ಲಿ ಪ್ರತಿಫಲಿಸಿದ ಆಭಾಸ ಅಂತ. ಅಂಡ್ ಮಹತ್ ಬ್ರಹ್ಮ ಯೋನಿ. ಆದ್ದರಿಂದ ಆ ಒಂದು ಮಹತ್ ಯೋನಿ, ಬ್ರಹ್ಮನ ಮಹತ್ ಯೋನಿ ಆಯ್ತು. ಅದು ಮಾಯೆ ಬೃಹತ್ ಯೋನಿ ಆಗಿ ತಾಯಿಯ ರೂಪದಲ್ಲಿ ಬಂದಳು. as we saw in the previous verse, ಹಿಂದೆಲ್ಲ ಇದನ್ನ ನೋಡ್ಕೊಂತ ಬಂದೇವಿ. ಮತ್ತೆ ಗುರುಗಳು ರಿಪೀಟ್ ಮಾಡಾಕ್ತಾರ. 3ನೇ ಶ್ಲೋಕದಲ್ಲಿ ಇದನ್ನೆಲ್ಲ ಹೇಳ್ಕೊಂತ ಬಂದೇವಿ. ಹಿಯರ್ ಆಲ್ಸೋ ಬ್ರಹ್ಮ ಮೀನ್ಸ್ ಮಾಯಾ. ವೆರಿ ಕೇರ್ಫುಲ್. ಮಹತ್, ದ ಇನ್ಫನೈಟ್ ಮಾಯಾ ಈಸ್ ಯೋನಿ. ಅವ್ಯಕ್ತವಾದಂತ ಮಾಯೆ ಏನದ, ಅದು ಯೋನಿ ಅದ. ದ ಮದರ್ ಪ್ರಿನ್ಸಿಪಲ್, ಅದು ತಾಯಿಯ ಒಂದು ತತ್ವ. ಕಂಪೇರಬಲ್ ಟು ದಿ ಮದರ್ ಪ್ರಿನ್ಸಿಪಲ್, ವ್ಯವಹಾರಿಕವಾದ ತಾಯಿಗೆ ಹೋಲಿಕೆ ಅದು ಸಾಧ್ಯ ಹಾಗೆ ಆಗ್ತದ. ಅಂಡ್ ಬ್ಲೆಸ್ಡ್ ಬೈ ಮೀ, ನನ್ನಿಂದ ಆಶೀರ್ವಾದ ತಗೊಂಡದ. ದ ಮಾಯಾ ಬಿಕಮ್ಸ್ ದ ಯೂನಿವರ್ಸಲ್ ಮದರ್. ನನ್ನ ಸತ್ತಾ ಪಡ್ಕೊಂಡು ಮಾಯೆ ಇದು ಜಗತ್ ಯೋನಿಯಾಗಿ, ಜಗದ್ ರೂಪ ತಾಯಿಯಾಗಿ ಪರಿವರ್ತನೆ ಆಗ್ಯದ. ನಾಟ್ ಫಾರ್ ಒನ್ ಸ್ಪೀಶೀಸ್, ಒಂದ ಸ್ಪೀಶೀಸ್ಗಲ್ಲ. ಈ ಜಗತ್ತಿನಲ್ಲಿ 84 ಲಕ್ಷ ಜೀವರೇಷಗಳು ಹುಟ್ಟ್ಯಾವಲ್ಲ, ಸ್ಪೀಶೀಸ್ ಅದಾವಲ್ಲ, ಅವೆಲ್ಲವುಗಳ ಯೋನಿಗಳಿಗೆ ಮೂಲ ಯೋನಿ ಯಾವುದಂದ್ರೆ ಪ್ರಕೃತಿ ಮಾತೆ. ಹೀಗೆ ಒಂದು ಪ್ರಕೃತಿ ಹುಟ್ಟು ಆಗ್ಯದ. ಅದ್ ಪ್ರಶ್ನೆ ಇತ್ತು ಯಾರದು? ಅರ್ಜುನ ಪ್ರಶ್ನೆ ಮಾಡಿದ್ದ, ಹುಟ್ಟಿ ಕಾರಣ ಏನು, ಹೆಂಗ್ ಹುಟ್ಟತಾವ ಹಂಗಾರ ಹೇಳ್ರಿ. ಇಂದ ನೀವು ನಾ ಕೇಳಿದ್ದೆ ನಿಮಗ, ಪ್ರಶ್ನೆ ಮಾಡಿದ್ದವ, ಹುಟ್ಟಿಗೆ ಕಾರಣ ಏನು, ಈ ಜೀವಗಳು ಹೆಂಗ್ ಹುಟ್ಟತಾವ ಪರಮಾತ್ಮ. ಅದು ಇನ್ನೂ ಪ್ರಶ್ನೆ ಅದ. ಏನಂದ್ರೆ ನಾವು ಬಂಧನ ಯಾಕಾಗ್ಯದ ನಮಗ, ನಿನ್ ಜೊತೆನ ನಾವು ಹುಟ್ಟಿದೀವಿ, ನಿನ್ನ ಜೊತೆನ ಲಯ ಆಕೈತಿ ಅಂತ ಹೇಳಿದ್ವಿ. ಸೃಷ್ಟಿ ಅಲ್ಲ,
ಮತ್ ನನಗ್ ಮುಕ್ತ ಯಾಕೆ ಆಗೋದಿಲ್ಲ? ನಾನು ನಿನ್ ಜೊತೆ ಮತ್ ಬದ್ಧನ ಯಾಕೆ ಮಾಡಿದಿ? ಸಂಸಾರ ಯಾಕೆ ಮಾಡಿದೆ? ನನ್ನ ನೀ ಆದ್ರ ಮುಕ್ತ ಅಂತ ಹೇಳ್ತಿ. ನಿನ್ ಜೊತೆನ ಹುಡ್ಸಿ ನಿನ್ ಜೊತೆನ ನಮ್ಮನ್ನ ನಾಶ ಮಾಡ್ತಿ. ನೀ ಆದ್ರ ಮುಕ್ತದಿ, ನಮ್ಮನ್ನ ಬಂಧನ ಮಾಡಿದಿ. ಇದು ಯಾಕಿದು ಒಟ್ರಾಳಿ ಅಂತ ಪ್ರಶ್ನೆ ಅದ ಅದು ಮುಂದ. ಇದನ್ನೆಲ್ಲ ಮೊದಲ ಪೂರ್ವಭಾವಿ ಆಗಿ ಪರಮಾತ್ಮ ಪ್ರಕೃತಿ ಪುರುಷರ ಸಂಯೋಗದಿಂದ ಹುಟ್ಟನ್ನ ಹೇಳಿ ಇನ್ನು ಮುಂದಿನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಇನ್ನೊಂದು ಪ್ಯಾರ ಅದ, ಇದನ್ನು ಓದ್ತಾ ಇದೆ. Whatever species living beings is born in the world, ಈ ಜಗತ್ತಿನಲ್ಲಿ ಯಾವುದೇ ಜೀವ ಹುಟ್ಟಿದ್ರು ಕೂಡ, whatever we see, the monkey species is there, buffalo species is there. Locally the buffalo child is born out of buffalo. ಆ ಒಂದು ಎಮ್ಮೆ ಹೊಟ್ಟೆಯಲ್ಲಿ ಎಮ್ಮಿ ಮರಿನು ಹುಟ್ಟುತ್ತದ. ಮತ್ತು ಮಂಕಿ ಉದರದಲ್ಲಿ ಮಂಕಿನ ಹುಟ್ಟುತ್ತದ. Whatever species is born out of the corresponding mother, ಆಯಾ ಸಂಬಂಧಪಟ್ಟಂತ ಗರ್ಭಗಳಿಂದ ಆಯಾ ಜೀವಿಗಳು ಹುಟ್ಟುತ್ತಾವ. ಆಲ್ ಆಫ್ ದೆಮ್ ವೆನ್ ಯು ಗೋ ಟು ದಿ ಒರಿಜಿನಲ್, ಇವೆಲ್ಲವನ್ನು ವಿಚಾರ ಮಾಡಿ ನೋಡಿದ್ರೆ ಮೂಲ ಯೋನಿ ಯಾವ್ದಂದ್ರೆ ಪ್ರಕೃತಿ. ಇಲ್ಲಿ ಒಂದು ಹೆಚ್ಚರ ವಿಚ್ ಇಸ್ ದ ಕಾಸ್ ಆಫ್ ಆಲ್ ಮಂಕಿ ಸ್ಪೀಸೀಸ್ ಆಲ್ಸೋ. ಎಲ್ಲಾ ಮಂಕಿ ಇರ್ಲಿ, ಬಫಲೋ ಇರ್ಲಿ, ಯಾವ ಇರ್ಲಿ, ಮೂಲ ಯೋನಿ ಗರ್ಭ ಯಾವುದು ಅಂತಂದ್ರ ಮಹತ್ ಅದ ಪ್ರಕೃತಿ. ದೇರ್ಫೋರ್ ಕೃಷ್ಣ ಸೇಜ್ ಸರ್ವಯೋನಿಷು ಮೂರ್ತ ರೂಪದಿಂದ ಸರ್ವ ಯೋನಿಗಳಲ್ಲಿ ಇವೆಲ್ಲ ಹುಟ್ಟಿದ ಮೂರ್ತ ರೂಪ. ಅವ್ಯಕ್ತ ರೂಪವೇ ಮಾಯೆ, ಅವ್ಯಕ್ತ ರೂಪವೇ ವ್ಯಕ್ತ ರೂಪವಾಗಿ ಈ ಒಂದು ದೇಹವನ್ನ ಧರಿಸಿದವೆ, ಮೂರ್ತ ರೂಪ ಆಗ್ಯಾವೆ ಅಂತ ಹೇಳಿದ್ರು. ಮೂರ್ತಿ ಮೀನ್ಸ್ ವಾಟ್ ಎವರ್ ಟೈಪ್ ಆಫ್ ಬಾಡಿ, ಯಾವುದೇ ರೀತಿಯ ಶರೀರಗಳಿರ್ಬಹುದು. ಮೂರ್ತ ಅಂದ್ರ ಪಶು ಪಕ್ಷಿ ಪ್ರಾಣಿ 84 ಲಕ್ಷ ಅಂತ ಹೇಳ್ತೀವಿ. ಒಂದು ಸ್ಪೀಶೀಸು ದೇಹ ಮತ್ತೊಂದ್ರಂತಿಲ್ಲ. ಪಕ್ಷಿಗಳದ್ದು ನಮ್ಮಂಗಿಲ್ಲ, ನಮ್ಮ ಶರೀರ ಇನ್ನೊಬ್ರಂತೆ ಇಲ್ಲ. ಇದೊಂದು ವೈವಿಧ್ಯಮಯ ನೋಡ್ರಿ. ಯಾವ್ಯಾವ ಸ್ವಲ್ಪರ ವ್ಯತ್ಯಾಸ ಇರ್ತದ. ಅವಳಿ ಜವಳಿದ್ರು ಅವೆಲ್ಲ ಹೆಬ್ಬಳ್ಳಿ ಗುರ್ತ ಯಾಕೆ ತಗೋತಾರ? ಅದರಿಂದ ಗೊತ್ತಾಗ್ಬಿಡ್ತದ. ಎಲ್ಲ ಬ್ಯಾರೆ ಇರ್ತಾವ. ಒಂದೇ ಹೊಟ್ಟೆ ಹುಟ್ಟಿದ್ರು ಕೂಡ ಹೆಬ್ಬಳ್ಳಿ ಗುರುತು ಬ್ಯಾರೆ ಬ್ಯಾರೆನೇ ಇರ್ತಾವ. ಅಂದ್ರೆ ಬ್ಯಾರೆ ಸೂಕ್ಷ್ಮ ಶರೀರಲ್ಲಿ ಪ್ರವೇಶ ಆಗಿರ್ತದ. ಸೊ whatever bodies are, whatever species you experience here, born out of local mothers, all of them immediate cause may be the immediate mother. ಯಾವುದೇ ಸ್ಪೀಶೀಸ್ ಹುಟ್ಲಿ, ಆಗಿಂದಾಗಲಿ ಹುಟ್ಟಿದ ತಕ್ಷಣ ಅದ ಒಂದು ಆಕೃತಿಯನ್ನ, ಅದ ಒಂದು ಆಕಾರವನ್ನ, ಪಶು ಇದ್ರ ಪಶು ಆಕಾರ, ಮನುಷ್ಯ ಇದ್ರ ಮನುಷ್ಯ ಆಕಾರವನ್ನ, ಈ ಪ್ರಕಾರ ಅವು ರೂಪಗಳನ್ನ ನಾಮೆಲ್ಲ ತಾಳ್ತಾವ ಅಂತ ಅರ್ಥ. ಅದೇ ರೂಪ. ಯಾವ ಸ್ಪೀಶಿ ಐತಲ್ಲ ಅದ ರೂಪವನ್ನು ತಾಳ್ತಾವ. ಸೊ ಸಂಭವಂತಿ, ಹೀಗೆ ಸಂಭವ ಆಗ್ತದೆ. ವಾಟ್ ಎವರ್ ಲಿವಿಂಗ್ ಬೀಯಿಂಗ್ ಈಸ್ ಬೋರ್ನ್, ತಸ್ಮಾಂ ಫಾರ್ ಆಲ್ ಆಫ್ ದೆಮ್ ಬ್ರಹ್ಮ ಯೋನಿ ಮಾಯಾ ಈಸ್ ದ ಯೂನಿವರ್ಸಲ್ ಮದರ್ ಅಂಡ್ ದೇರ್ಫೋರ್ ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಬ್ರಹ್ಮನ್ ಪ್ಲಸ್ ಮಾಯಾ. ಹಂಗಾರ ನಾವ್ ಯಾರು ಅಂತ ಕೇಳಿದ್ದಲ್ಲ ಪ್ರಶ್ನೆ. ನಾವ್ ಯಾರು ಹಂಗಾರ? ನಾವು ಮಾಯೆ ಮತ್ತು ಬ್ರಹ್ಮರ ಕೂಡುವಿಕೆಯಿಂದ ಉಂಟಾದಂತ ಸಂತಾನ, ಯೂನಿವರ್ಸಲ್ ಮದರ್ ಅಂಡ್ ಯೂನಿವರ್ಸಲ್ ಫಾದರ್, ಅವರ ಸಂಯೋಗದಿಂದ ಉಂಟಾದಂತ ಜೀವಿಗಳು ನಾವೆಲ್ಲ. ವಿ ಆರ್ ದ ಚಿಲ್ಡ್ರನ್ ಆಫ್ ಬ್ರಹ್ಮ ಪ್ಲಸ್ ಮಾಯಾ. ಒಂದ ಹೇಳಂಗಿಲ್ಲ. ನಾವು ಯಾರ ಮಕ್ಕಳು? ಮಾಯೆ ಮತ್ತು ಬ್ರಹ್ಮನ ಮಕ್ಕಳು ಅಂತ ಹೇಳ್ಬೇಕಾಗ್ತದ. ಪುರುಷ ಪ್ಲಸ್ ಪ್ರಕೃತಿ ಮಕ್ಕಳು, ಕಾನ್ಶಿಯಸ್ನೆಸ್ ಪ್ಲಸ್ ಮ್ಯಾಟರ್ ಇಂಗ್ಲಿಷ್ನಾಗ. ಸೈನ್ಸ್ ಪ್ರಕಾರ ಅರಿವು ಮತ್ತು ಯಾವ ಮೂರ್ತ ದ್ರವ್ಯ ಅದಲ್ಲ ಇವುಗಳ ಮಾಯೆ, ಇವುಗಳ ಮಗು. ನಿರ್ಗುಣಂ ಪ್ಲಸ್ ಸಗುಣಂ ಅಂತ ಹೇಳ್ರಿ. 3 ರೀತಿಯಿಂದ ಹೇಳ್ರಿ ಬೇಕಾದ್ರೆ. ಸಗುಣಂ ಪ್ಲಸ್ ನಿರ್ಗುಣಂ, ಕಾನ್ಶಿಯಸ್ನೆಸ್ ಪ್ಲಸ್ ಮ್ಯಾಟರ್ ಹಿಂಗ ಹೇಳ್ರಿ. ಬ್ರಹ್ಮ ಪ್ಲಸ್ ಮಾಯಾ ಹಿಂಗ ಹೇಳ್ರಿ. ನಿಮಗೆ ಯಾವ್ದು ಒಂದು ತಗೋರಿ, ಎಲ್ಲ ಒಂದೇ. ಅಂಡ್ ದೇರ್ ಫೋರ್ ವಿ ಆಲ್ಸೋ ವಿಲ್ ಹ್ಯಾವ್ ಎ ಮಿಕ್ಸರ್ ಆಫ್ ಬೋತ್. ಆದ್ರಿಂದ ನಾವ್ ಹೆಂಗ್ ಹುಟ್ಟಿದೀವಿ? ಮಾಯೆ ಮತ್ತು ಪ್ರಕೃತಿಯ ಒಂದು ಸಂತಾನ, ಸಂಯೋಗದ ಒಂದು ಸಂತಾನ ಅಂತ ಹೇಳ್ಕೊಡ್ರಿ. ದಿಸ್ ಈಸ್ going to be studied later, which you will see from the next class. ಇನ್ನು ಮುಂದಿನ ವಿಷಯವನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗ್ತೀವಿ ಅಂತ ಹೇಳಿ. ಇನ್ನ ನಂಬರ್ 5 ಎಷ್ಟಾದ್ರೆ ನೋಡಿ ಟೈಮ್. 5ನೇ ಶ್ಲೋಕಕ್ಕೆ ಬಂದೀವಿ ನಾವು. ಸರ್ ನಾನ್ ನೋಡ ಸರ್ 29, 26 ಆಗೈತ್ರಿ. 4 ನಿಮಿಷ ಐತ್ರಿ. ಆಯ್ತು. ಇದ ಬಾಳದ ಇದು. ನಾಳಿಂದ ನಾಮದಾರ ಗುರುಗಳು 5ನೇ ಶ್ಲೋಕದಿಂದ
ಈ 4ರಲ್ಲಿ ಇನ್ನೊಂದ್ ಸ್ವಲ್ಪ ಅದ, ಅದನ್ನ ಹೇಳ್ಕೊಂಡ್ ಬಂದಂತ ಮುಂದ 5ನೇ ಶ್ಲೋಕವನ್ನ ಅವ್ರು ಹೇಳ್ತಾ ಹೋಗ್ತಾರ. ಮತ್ ಇದನ್ನು ಆದ್ರೂ ಕೂಡ ಇನ್ನೊಮ್ಮೆ ಅವ್ರ ಮುಖೇನ ಕೇಳಿದ್ರು ಕೂಡ ಒಳ್ಳೇದೇ.